गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದ ಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದ ಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದ ಕಮಲಗಳಿಗೂ ನನ್ನ ತೀರ್ಥದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದ ಕಮಲಗಳಿಗೂ ನನ್ನ ತೀರ್ಥದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ, ಮುಕ್ತಿಯನ್ನ ಪಡ್ಕೊಳ್ಬೇಕಾಗಿತ್ತು ಅಂತಂದಾಗ ಬಹಳ ಮುಖ್ಯವಾಗಿರುವಂಥದ್ದು. ಒಂದು ಊರಿಗೆ ನಾವು ಹೋಗ್ಬೇಕಾದಾಗ ಸ್ಥಳಗಳನ್ನ, ಆ ಊರುಗಳನ್ನ ದಾಟಿ ಹೋಗ್ಬೇಕಾದ್ರೆ ಸ್ಥಳಗಳನ್ನ ದಾಟಿ ಹೋಗ್ತಿವಲ್ಲ, ಊರುಗಳನ್ನ ದಾಟಿ ಹೋಗ್ತಿವಲ್ಲ, ಆ ರೀತಿ 5 ಸ್ಥಳಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಮುಕ್ತಿಯನ್ನ ಪಡ್ಕೊಳ್ಬೇಕಾದಾಗ ಈ ಸ್ಥಳಗಳನ್ನ ದಾಟ್ಕೊಂಡು ಬರ್ಬೇಕಾಗ್ತದೆ ಅನ್ನುವಂಥ ವಿಚಾರದಲ್ಲಿ ನಾವು ಜ್ಞಾನ ಪ್ರತಿಪಾದನಾ ಸ್ಥಳ ಆಧಾರದ ವಿಷಯ ಬಹಳಷ್ಟು ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ. ಯಾಕಂದ್ರೆ ಮುಖ್ಯವಾಗಿ ಈ ಜ್ಞಾನಕ್ಕೆ ಬರ್ಬೇಕಾದ್ರೇನೆ ಅಧಿಕಾರಿ ಬೇಕಾಗ್ತದ, ಅವರಿಗೆ ಹೇಳುವಂತ ಬೋಧನೆ ಮಾಡುವಂತ ವಿಚಾರ. ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಆವರಣ ದೋಷವನ್ನ ನಿವೃತ್ತಿ ಮಾಡುವಂಥದ್ದು. ಇವತ್ತಿನ ಆಧಾರದ ಪದ್ಯ 22ನೇ ಪದ್ಯ ಕೂಡ ಹೇಳ್ತಾರೆ. ಹಿಂದಿನ ವಿಚಾರದಲ್ಲಿ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು. ಇಲ್ಲಿ ಪರಮಾತ್ಮ ಮತ್ತೆ ಜೀವಾತ್ಮ, ಉಪಾದಿಯಿಂದ ಪರಮಾತ್ಮ, ಮಾಯ ಉಪಾದಿಯಿಂದ ಕೂಡಿರೋದಕ್ಕಾಗಿ ಪರಮಾತ್ಮ ಅಂತ ಅನ್ಸ್ಕೊಳತ್ತಾನ, ಅವಿದ್ಯೆಯ ಉಪಾದಿಯಿಂದ ಕೂಡಿರೋದಕ್ಕಾಗಿ ಜೀವಾತ್ಮ ಅನ್ಸ್ಕೊಳತ್ತಾನ. ಆದ್ರ ಉಪಾದಿಯನ್ನ ತೆಗೆದಾಗ ಆತನೇ ಈತ, ಎರಡಕ್ಕೂ ಭೇದ ಇಲ್ಲ, ಅಭೇದ ಸ್ಥಿತಿಯಿಂದ ಇರುವಂಥದ್ದು ಅಂತ ಕೂಡ ನಿನ್ನೆಯ ವಿಚಾರದಲ್ಲಿ ಹೇಳಿದ್ರು. ಈಗ 22ನೆಯ ಪದ, ಇದರಲ್ಲಿ ಕೂಡ ತತ್ವಮಸಿ ವಾಕ್ಯದ ವಿಚಾರಗಳನ್ನ ಹೇಳ್ತಾರ ಅವ್ರು. ಹೆಂಗ್ ಹೇಳ್ತಾರ ಅಂತಂದ್ರೆ, ಈಗ ತೊಂ ಪದಾರ್ಥದ ವಿಚಾರಗಳನ್ನ ಹೇಳ್ತಾರ ಅವ್ರು. ತೊಂ ಪದಾರ್ಥದ ವಿಚಾರಗಳಲ್ಲಿ ಕೆಲವು ವಿಚಾರಗಳು, ಯಾಕಂತಾರೆ ಕೆಲವೊಂದು ಮತವಾದಿಗಳು ತತ್ವ ಪದದ ಅರ್ಥಗಳನ್ನಾಗಿರ್ಬೋದು, ತೊಂ ಪದದ ಅರ್ಥಗಳನ್ನಾಗಿರ್ಬೋದು, ಮತವಾದಿಗಳು ನಾನಾ ರೀತಿಯಿಂದ ಹಲವಾರು ರೀತಿಯಿಂದ ಇದು ಹಿಂಗೈತೆ, ಇದು ಹಿಂಗೈತೆ ಅಂತನ್ನುವಂಥ ವಿಚಾರಗಳನ್ನ ಹೇಳ್ತಿರ್ತಾರೆ. ಅದಕ್ಕೆ ಇಲ್ಲಿ ಮಹಾತ್ಮರು ಏನ್ ಹೇಳ್ತಾರ, ನೀವು ಯಾವ್ದಕ್ಕೆ ನಿಜ ಅಂತ ಹೇಳ್ತೀರಿ, ಯಾವ್ದಕ್ಕೆ ಸತ್ಯ ಅಂತ ಹೇಳ್ತೀರಿ, ನಿಮಗ ತಿಳಿದದ್ದನ್ನ ನನಗ ಹೇಳ್ರಿ ಅನ್ನುವಂಥ ವಿಚಾರವನ್ನ ಇಲ್ಲಿ ಕೇಳ್ತಾರೆ. ಯಾಕಂದ್ರೆ ತತ್ ಮತ್ತೆ ತೊಂ ಪದಗಳ ವಿಚಾರಗಳನ್ನ ಆ ಪದಗಳ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಬರ್ತಾರೆ. ಅಖಂಡೈಕರಸವಾದಂಥ ಚಿನ್ಮಾತ್ರ ಸ್ವರೂಪವೇ ನಿನ್ನ ನಿಜ ಸ್ಥಿತಿ ಆಗಿರ್ತದೆ ಅನ್ನುವಂಥದ್ದನ್ನ ಕೊನೆಗೆ ಹೇಳ್ತಾರ ಅವ್ರು. 22ನೇ ಪದ್ಯದಲ್ಲಿ, ನಾವು ಅರಿದೆವು ಎಂಬಿರಿ ನಿಜವನ್ನದು ನಿಮ್ಮ ಭಾವನೆಗೆ ಬಂದ ಪರಿಯನ್ನು ಪೇಳಿರಿ. ಅಲ್ರಪ್ಪ, ನಾವು ತಿಳ್ಕೊಂಡಿದೀವಿ ಅಂತ ಹೇಳ್ತಿರಲ್ಲ, ನಮ್ಮ ಸ್ವರೂಪ ತಿಳ್ಕೊಂಡಿದೀವಿ ಅಂತಿರಲ್ಲ. ಆದ್ರ ಈ ನಿಜವನ್ನದು ನಿಮ್ಮ ಈ ನಿಜ ಸ್ಥಿತಿ, ಈ ಪರವಸ್ತುವಿನ ಅನುಭವ, ಇದೇ ನಿಮ್ಮ ನಿಜವನ್ನು ನಿಮ್ಮ ಭಾವನೆಗೆ ಬಂದ ಪರಿಯೇನು ನೋಡ್ರಿ. ಇದು ನಿಮ್ಮ ಮನಸ್ಸಿಗೆ ಯಾವ ರೀತಿ ಅನುಭವ ಮಾಡಿದ್ರಿ, ಹೆಂಗಾಯ್ತು, ಅದು ಯಾವ ರೀತಿಯಿಂದ ಆಯ್ತು, ಅದನ್ನ ನನಗೆ ಹೇಳ್ರಿ ಅಂತ ಮತವಾದಿಗಳ ಕುರಿತು ಹೇಳುವಂಥದ್ದು. ಎಲ್ಲರೂ ನಾನಾ ರೀತಿಯಿಂದ ಹೇಳ್ತಾರ. ಅವ್ರು ಹಿಂಗ ಮಾಡ್ಬೇಕು, ಯಾವುದೇ ವಿಷಯ ಆಗಿರ್ಲಿ ಅದನ್ನ ಖಂಡನೆ ಮಾಡಿ ಮಂಡನೆ ಮಾಡುವಂಥದ್ದು. ಅದಕ್ಕೆ ನಿಮ್ಗೆ ಯಾವುದು ಸಮ್ಮತ ಆಗಿದೆ ಆ ವಿಚಾರ ನನಗೆ ತಿಳಿಸ್ರಿಪ್ಪ ಅಂತ ಇಲ್ಲಿ ಅವ್ರು ಹೇಳ್ತಾರೆ. ಈಗ ತೊಂ ಪದಾರ್ಥದ ವಿಚಾರವನ್ನ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಕೆಲವೊಂದು ಚಾರ್ವಾಕರು ಮತವಾದಿಗಳು ಏನಾದಾರ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಬರ್ತಾರೆ. ಏನ್ ಹೇಳ್ತಾರ, 1ನೆಯ ನುಡಿ ನೋಡೋಣ. ದೇಹದಿರಿವಿನೊಳು ಸೋಜಿಗವೆನಿಸುವುದು ನಿಜವೋ, ದೇಹದೊಳಗಾಡಿ ನೋಡುವುದು ನಿಜವೋ,
ದೇಹ ಕರಣಾಳಿಗ ಆಧಾರವಾದ ಹಸು ನಿಜವು, ದೇಹಾಭಿಮಾನಿಯ ಮನವೇ ನಿಜವು ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಯಾಕಂದ್ರ ಇಲ್ಲಿ ಕೆಲವೊಂದು ಮತವಾದಿಗಳು ಚಾರ್ವಾಕರು ಏನ್ ಹೇಳ್ತಾರ, ದೇಹವೇ ಆತ್ಮ ಅಂತ ಹೇಳ್ತಾರ ಅವ್ರು. ಯಾಕಂತಂದ್ರ ದೇಹ ಇಲ್ಲಿ ದೇಹಕ್ಕೆ ಆತ್ಮ ಯಾಕಂತಂದ್ರ ಎಲ್ಲಕ್ಕೂ ಹೆಚ್ಚಿನ ಒಂದು ಪ್ರೀತಿ ಇರುವಂತದ್ದು ದೇಹದ ಮೇಲೆ ಐತಿ. ಹೇಳ್ತಾರಲ್ಲ, ಎಲ್ಲಾ ಏನೇ ಇದ್ರೂ ಕೂಡ ನಮ್ಮ ಶರೀರದ ಮೇಲೆ ನಮಗ ಬಹಳ ಪ್ರೀತಿ ಇರುವಂಥದ್ದು. ಮತ್ತೆ ಈ ದೇಹ ಆತ್ಮ ಅಂತಾರಲ್ಲ, ಮತ್ತೆ ಇದು ಹೆಂಗೈತಪ್ಪ ಅಂತಂದ್ರ ಅಹಂ ಬುದ್ಧಿ ಇದಕ್ಕ ಏನದ ವಿಷಯ. ಅದ್ರ ಶರೀರದಲ್ಲಿ ಅಹಂ ಒಂದು ಭಾವ ಐತೆ. ಅದರಿಂದನೇ ಬರ್ತದೆ ಶರೀರದ ಮೇಲೆ ಅತಿ ಪ್ರೀತಿ ಇರುವಂಥದ್ದು. ಮತ್ತೆ ಈ ದೇಹಕ್ಕೆ ವಿಷಯವಾದಂಥದ್ದು ಅಹಂ ಬುದ್ಧಿ ಅನ್ನುವಂಥದ್ದು. ಅದಕ್ಕೆ ಇಲ್ಲಿ ಏನಾಗ್ತದ, ಈ ಶರೀರ ಆತ್ಮ ಐತಪ್ಪ. ಮತ್ತೆ ಇದು ಏನು ಇದಕ್ಕ ಯಾವ ರೀತಿ ಅಂದ್ರ ಇರೋವರೆಗೂ ಇದನ್ನ ಯಾವ ಒಂದು ಪಾಪ ಪುಣ್ಯದ ಒಂದು ಲೇಪನ ಇಲ್ಲ, ಇದಕ್ಕೆ ಏನ್ ಮಾಡಿದ್ರು ನಡೀತದ. ಆಮೇಲೆ ಇರೋವರೆಗೂ ಉಣ್ಣೋದು ತಿನ್ನೋದು ಬಹಳ ಒಂದು ಮಜಾ ಅದಕ್ಕೆ ಇವ್ರೇನ್ ಹೇಳ್ತಾರ, ಮರಣವೇ ಮೋಕ್ಷ ಅಂತ ಹೇಳ್ತಾರೆ ಇವ್ರು. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರ ಇದೇನಾಗ್ತದ, ಮರಣವೇ ಮೋಕ್ಷ. ಇರೋವರೆಗೂ ಇಲ್ಲಿ ಏನು ನೀವು ಇದ್ ಮಾಡ್ಬೇಕಾಗ್ಯದ, ಇರೋದು ಮಾಡೋದು, ಆಮೇಲೆ ಸತ್ತ ಮೇಲೆ ಮುಗೀತು, ಮುಂದೆ ಏನೂ ಇಲ್ಲ. ಅದಕ್ಕೆ ಚಾರ್ವಾಕರು ಏನ್ ಹೇಳ್ತಾರ, ದೇಹಕ್ಕ ಆತ್ಮ. ಮತ್ತು ಇನ್ನೂ ಒಂದು ವಿಚಾರದಲ್ಲಿ ಹೇಳ್ತಾರ ಅವರು, ಈಗ ಅಡಿಕೆ ಈ 4 ವಿಷಯ, ಎಲಿ, ಅಡಿಕೆ, ಸುಣ್ಣ, ಇವು ಕಾಚು, ಇವು ಕೂಡಿದ್ರೆ ಏನಾಗ್ತದ, ಒಂದು ಕೆಂಪು ಬಣ್ಣ ಹೆಂಗ್ ತೋರ್ತದ, ಅದ್ರಂಗ ಈ ಭೂತಗಳ ತತ್ವಗಳು ಏನದಾವ ಅವು ಕೂಡೋದ್ರಿಂದ ದೇಹದಲ್ಲಿ ಒಂದು ವಿಶೇಷವಾದಂಥ ಹೊಸದಾದಂತಹ ಏನೋ ಒಂದು ಚೈತನ್ಯ ಉತ್ಪನ್ನ ಆಗ್ತದ. ಅದಕ್ಕೆ ಇಂಥ ಸೋಜಿಗವಾದ ಚೈತನ್ಯದಿಂದ ಈ ಶರೀರ ಕೂಡಿರ್ತದ. ಆದ್ರೆ ಈ ದೇಹಕ್ಕೆ ಭಿನ್ನವಾದಂಥದ್ದು ಯಾವುದು ಅಸ್ತಿತ್ವ ಇಲ್ಲ ಅಂತ ಇವರು ವಾದ ಮಾಡ್ತಾರೆ. ಅದಕ್ಕೆ ಶರೀರವೇ ಆತ್ಮ. ಶರೀರ ಹೋದ್ಮೇಲೆ ಏನಿಲ್ಲ. ಈಗ ಗಿಡಕ್ಕೆ ಎಲಿಗಳು ಅದಾವ, ಬಿದ್ದುಗಳೆಲ್ಲ ಮತ್ತ ಅವ್ ಏನಾರ ಹಾಕಿದ್ ಹುಡ್ತದನ್ ಮತ್ತೇನ್ ಇಲ್ಲಲ್ಲ. ಹಂಗ ಈ ಶರೀರ ತೋರ್ತದ, ಮತ್ತೆ ಇದು ಹೋಯ್ತು ಅಂತಂದಾಗ ಇದ್ರದ್ದು ಏನು ಇಲ್ಲ, ಮರಣವೇ ಮೋಕ್ಷ ಅಂತ ಇವ್ರು ಹೇಳ್ತಾರ. ಆಮೇಲೆ ಮತ್ ಇನ್ನು ಕೆಲವ್ರು ಹೇಳ್ತಾರೆ, ಯಾಕಂದ್ರ ಈ ದೇಹ ಇದ್ರಲ್ಲೇ ಕೆಲವ್ರು ಮತ್ತು ಹೇಳ್ತಾರೆ, ಏನ್ ಹೇಳ್ತಾರ, ದೇಹದೊಳಗಾಡಿ ನೋಡುವುದೇ ನಿಜವೋ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಕೆಲವರು ಹೇಳ್ತಾರ, ದೇಹ ಯಾಕಂದ್ರೆ ಇದು ತಾನಾಗಂಗಿಲ್ಲ. ಯಾಕಾಗಂಗಿಲ್ಲ ಅಂತಂದ್ರ ಈ ದೇಹ ಅರಿಸಿಕೊಳ್ಳುತ್ತದ. ಮೇಲಾಗಿ ಇನ್ನೂ ಒಂದು ವಿಚಾರ ಹೇಳ್ತಾರೆ, ಯಾಕಂತಂದ್ರ ಈ ದೇಹದ ಯಾಕಂತಂದ್ರ ಈ ಶರೀರ ಕೂಡ ಜಡದಿಂದ ಕೂಡ್ಯದ. ಆಮೇಲೆ ಈ ಯಾವ ರೀತಿ ಪಂಚಭೂತಗಳಿಂದ ಆಗ್ಯದ ಇದನ್ನು ಶರೀರ ಹೆಂಗಾಗ್ಯದ, ಇದು ಪಂಚಭೂತದಿಂದ ಆಗ್ಯದ. ಆದ್ರ ಇಲ್ಲಿ ಪಂಚಭೂತದಿಂದ ಆದಂತ ಈ ಶರೀರನೂ ಚೈತನ್ಯ ಉತ್ಪನ್ನ ಆಗ್ಯದ ಅಂತ ಹೇಳಿದ್ರು ಅವ್ರು. ಆದ್ರೆ ಪಂಚಭೂತದಿಂದ ಘಟನ ಉತ್ಪನ್ನ ಆಗ್ಯದಲ್ಲ, ಮತ್ತೆ ಅಲ್ಲಿ ಯಾಕೆ ಚೈತನ್ಯ ಉತ್ಪನ್ನ ಆಗ್ಲಿಲ್ಲ? ಅದಕ್ಕೆ ಅದು ಶರೀರ ಆತ್ಮಗಕ್ ಸಾಧ್ಯ ಇಲ್ಲ. ಆತ್ಮಗಕ್ ಸಾಧ್ಯ ಇಲ್ಲ. ಆದ್ರ ಇಲ್ಲಿ ಕೂಡ ಹೇಳ್ತಾರ, ಈಗ ನಾನು ಯಾಕಂದ್ರೆ ಅಹಂ ಬುದ್ಧಿ ಶರೀರದಲ್ಲಿ ಆದಂತಂದ್ರ ಇಂದ್ರಿಯಗಳು ಕೂಡ ಅಲ್ಲಿ ಕೂಡ ಅಹಂ ಬುದ್ಧಿ ಇರ್ತದ. ಯಾಕಂತಂದ್ರ ಇಲ್ಲಿ ಕೂಡ ನಾನು ಅನ್ನುವಂಥದ್ದು ಬರ್ತದ. ನಾನು ಹೋದೆ, ನಾನು ಬಂದೆ, ನಾನು ಉಂಡೆ, ನಾನು ತಿಂದೆ ಅನ್ನುವಂಥದ್ದು ಇಂದ್ರಿಯಗಳಲ್ಲಿ ಬರ್ತಾವ. ಅದಕ್ಕ ದೇಹ ಆತ್ಮ ಆಗಂಗಿಲ್ಲ. ಅಲ್ಲಿ ಯಾವ ರೀತಿ ಪಂಚಭೂತದಿಂದ ಆದಂತ ಘಟ ಕೂಡ ಪಂಚಭೂತದಿಂದ ಆಗ್ಯದಂದ್ರೆ ಕೂಡ ಅಲ್ಲಿ ಯಾವ್ದು ಚೈತನ್ಯ ಉತ್ಪನ್ನ ಆಗ್ಲಿಲ್ಲ. ಈ ಶರೀರ ಉತ್ಪನ್ನ ಆಗ್ಯದಂದ್ರೆ ಇಲ್ಲಿ ಹಂಗ ಚೈತನ್ಯ ಆಗ್ತದ ಜಡದಿಂದ ಕೂಡ. ಆದ್ರೂ ಕೂಡ ಈ ಶರೀರ ಆತ್ಮಗಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳಿ ಮತ್ತೊಬ್ರು ಹೇಳ್ತಾರ, ಇಲ್ಲ ದೇಹದೊಳಗಾಡಿ ನೋಡುವುದೇ ನಿಜವೋ ಅಂತಂದ್ರ ಇಂದ್ರಿಯಗಳು ಆತ್ಮ ಅಂತ ಹೇಳ್ತಾನಿದ್ದ.
ಶರೀರ ಅಲ್ಲ, ಶರೀರದೊಳಗಡೆ ಇರುವಂತ ಇಂದ್ರಿಯಗಳು ಆತ್ಮ ಅದ ಅಂತ ಈತ ಹೇಳ್ತಾನ. ಯಾಕಂತಂದ್ರ ಈ ಪ್ರಾಣಾತ್ಮವಾದಿ ಆತ ಏನ್ ಹೇಳ್ತಾನ, ಈ ಇಂದ್ರಿಯಗಳು ಇಲ್ಲಿ ಕೂಡ ಹೇಳ್ತಾರೆ, ಇಂದ್ರಿಯಗಳು ಆತ್ಮ ಅಂತ ಹೇಳ್ತಾರ ಅವ್ರು. ಯಾಕಂದ್ರ ಇಲ್ಲಿ ಪ್ರತಿಯೊಂದಕ್ಕೂ ಈ ಯಾವ್ದಂದ್ರ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇವೇನ್ ಅದಾವ, ಈ ಎಲ್ಲ ವ್ಯವಹಾರಗಳು ಮಾಡುವಂಥದ್ದು ಇಂದ್ರಿಯಗಳು. ಅದಕ್ಕ ಇಲ್ಲಿ ಇಂದ್ರಿಯಗಳು ಆತ್ಮ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳಿದಾಗ ಪ್ರಾಣಾತ್ಮ ವಾದಿ ಏನ್ ಹೇಳ್ತಾನ, ಇಂದ್ರಿಯಗಳು ಕೂಡ ಆತ್ಮ ಆಗಕ್ ಸಾಧ್ಯ ಇಲ್ಲ. ಯಾಕಂತಂದ್ರ ಯಾಕಂದ್ರೆ ಇಲ್ಲಿ ಇಂದ್ರಿಯಗಳು ಕೂಡ ಅವು ಅರಿಸಿಕೊಳ್ಳುತ್ತಾವ, ಕರ್ಮೇಂದ್ರಿಯಗಳು ತಮ್ಮ ವ್ಯವಹಾರಗಳು ಮಾಡುತ್ತಾವ, ಇವು ಕೂಡ ಆತ್ಮ ಆಗಕ್ ಸಾಧ್ಯ ಇಲ್ಪ. ಅದರಲ್ಲಿ ನಾನು ಅನ್ನುವಂತ ಒಂದು ಶಬ್ದ ಇದೆ. ಹಂಗಾಗಿಬಿಟ್ಟು ಇವು ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು ಅಂತ ಬಳಸ್ತಾನ. ಇವು ಇಂದ್ರಿಯಗಳು ಕೂಡ ಆತ್ಮಗಕ್ ಸಾಧ್ಯ ಇಲ್ಪ ಅಂತ ಹೇಳ್ತಾನ. ಮತ್ತೆ ಇಲ್ಲಿ ಇನ್ನೊಬ್ಬನೇ ಹೇಳ್ತಾನ, ದೇಹ ಕರನಾಳಿಗೆ ಆಧಾರವಾದ ಹಸು ನಿಜವೋ ಅಂತ ಹೇಳ್ತಾನ. ಅಲ್ಪ ನೀವಿಷ್ಟೆಲ್ಲ ಹೇಳ್ತೀರಿ ಖರೆ, ಆದ್ರ ಈ ದೇಹವನ್ನ ಒತ್ಕೊಂಡ್ ತಿರುಗಾಡೋದು ಯಾವುದು? ಪ್ರಾಣವಾಯು ಅಲ್ಲ. ಈ ದೇಹಕ್ಕೆ ಆಧಾರವಾಗಿರುವಂಥದ್ದು ಯಾವುದು? ಪ್ರಾಣವಾಯು. ಎಲ್ಲ ವ್ಯವಹಾರ ಮಾಡುವಂಥದ್ದು ಯಾವುದು? ಪ್ರಾಣವಾಯು. ಇಂದ್ರಿಯಗಳು ಎಲ್ಲ ವ್ಯವಹಾರ ಮಾಡುವಂಥದ್ದು ಈ ಪ್ರಾಣವಾಯು. ಯಾಕಂತಂದ್ರ ಇಲ್ಲಿ ಕೂಡ ಹೇಳ್ತಾರ ಅವ್ರು, ಈ ವ್ಯವಹಾರಗಳನ್ನ ಮಾಡ್ಬೇಕಾದ್ರೆ ಪ್ರಾಣವಾಯುವಿನ ಇಂದ್ರಿಯಗಳು ವ್ಯವಹಾರ ಮಾಡ್ಬೇಕಾದ್ರೆ ವಾಯುನಿಂದನೇ ಇದ್ರ ಸಹಾಯನೇ ಬೇಕಾಗ್ತದ ಅವಕ್ಕೂ ಕೂಡ. ಅದಕ್ಕ ಪ್ರಾಣದ ಒಂದು ಪ್ರೇರಣೆ ಇಲ್ಲದೆ ದೇಹ ಇಂದ್ರಿಯಗಳು ಯಾವ ನಡೆಯೋದೇ ಇಲ್ಲ ನೋಡ್ರಿ. ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರ, ವಾದ ಮಾಡೋದು, ಇದು ಹಿಂಗೈತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮತ್ತೀಗ ಶರೀರವನ್ನು ಒತ್ಕೊಂಡ್ ತಿರುಗಾಡೋದು ಯಾವ್ದು? ಮತ್ತೆ ಒಂದ್ ವೇಳೆ ಪ್ರಾಣ ಹೋಯ್ತು ಅಂದ್ರೆ ನೆಲಕ್ಕೆ ಬಿದ್ದ ಬಿಡ್ತದೆ ಶರೀರ. ಅಲ್ಲಿ ತನ ಇದು ಒತ್ಕೊಂಡ್ ತಿರುಗಾಡ್ತದ. ಪ್ರಾಣವಾಯು ಏನ್ ಮಾಡ್ತದ? ಶರೀರ ಒಂದು ಒತ್ಕೊಂಡ್ ತಿರುಗಾಡ್ತದ, ಇಂದ್ರಿಯಗಳಿಗೆ ವ್ಯವಹಾರ ಮಾಡಾಕ ಪ್ರೇರಣೆ ಕೊಡ್ತದ. ಪ್ರತಿಯೊಂದಕ್ಕೂ ಪ್ರೇರಣೆ ಮಾಡುವಂಥದ್ದು ಏನಂದ್ರ ಇವೆಲ್ಲವಕ್ಕೂ ಆಧಾರವಾಗಿರುವಂಥದ್ದು ಯಾವ್ದಂದ್ರೆ ಪ್ರಾಣವಾಯು ಐತೆ. ಅದಕ್ಕ ಇದು ಈ ಪ್ರಾಣ ಇದ್ರ ಮಾತ್ರ ಇದೆಲ್ಲ ವ್ಯವಹಾರಗಳು ನಡೆಯಕತ್ತಾವ. ಮತ್ ಪ್ರಾಣನೇ ಹೋಯ್ತು ಅಂದ್ರೆ ಎಲ್ಲಿದ್ ನಡೀತಾವ ಈ ವ್ಯವಹಾರಗಳು? ನೋಡ್ರಿ, ಈ ವ್ಯವಹಾರ ನಡೆಯೋದೇ ಇಲ್ಲ. ಹಂಗಾಗಿ ಇವುಗಳಿಗೆ ಪ್ರಾಣವೇ ಆಧಾರ ಆಗ್ಯದ. ಶರೀರಕ್ಕ, ಇಂದ್ರಿಯಗಳಿಗೆ, ಎಲ್ಲದಕ್ಕೂ ಯಾವ್ದು ಆಧಾರ ಆಗ್ಯದ? ಪ್ರಾಣವಾಯುವನೇ ಆಧಾರ ಆಗ್ಯದಪ್ಪ. ಅದಕ್ಕೆ ಈ ರೀತಿಯಾಗಿ ಪ್ರಾಣ ಹೋಗ್ಬಿಟ್ರ ಇಂದ್ರಿಯಾದಿಗಳು ಎಲ್ಲಷ್ಟು ಹೋಗ್ಬಿಡ್ತಾವ. ಪ್ರಾಣ ಇದ್ದಾಗೆ ಇವೆಲ್ಲ ತಮ್ಮ ಆಟಗಳು ನಡೆಸ್ತಾವ. ಅದೇ ಹೋಯ್ತಂದ್ರ ಅವ್ರ ತಮ್ ಜಾಕ್ ಹೋಗ್ಬಿಡ್ತಾವ ನೋಡ್ರಿ. ಎಲ್ಲಾ ಕೂಡಿರ್ತಾವ. ಕೂಡಿದಾಗ ಯಾವಾಗ ಪ್ರಾಣವಾಯು ಹೋಯ್ತು ಅಂತಂದಾಗ ಆಕಾಶದ ಅಂಶಗಳು ಏನದಾವ? ಆಕಾಶಕ್ಕೆ ಸೇರಿ ಬಿಡ್ತಾವ. ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಏನು ಒಂದಕ್ಕೊಂದು ಪಂಚೀಕರಣದಾಗ ಇದಾಗಿದಾವಲ್ಲ, ಆಕಾಶದ ಅಂಶಗಳು ಆಕಾಶಕ್ಕೆ ಸೇರ್ತಾವ, ವಾಯುವಿನ ಅಂಶಗಳು ವಾಯು ಸೇರ್ತಾವ, ಅಗ್ನಿ ಅಂಶಗಳು ಅಗ್ನಿಗೆ ಸೇರ್ತಾವ, ಆಮೇಲೆ ಜಲದ ಅಂಶಗಳು ಜಲಕ್ಕೆ ಸೇರ್ತಾವ, ಪೃಥ್ವಿ ಅಂಶಗಳು ಪೃಥ್ವಿಗೆ ಸೇರ್ತಾವ. ಅದು ಎಲ್ಲಕ್ಕೂ ಮುಖ್ಯವಾಗಿ ಕಾರಣವಾಗಿರುವಂಥದ್ದು ಪ್ರಾಣ. ಅದಕ್ಕ ಪ್ರಾಣನೇ ಆತ್ಮ ಅಲ್ಲ. ಪ್ರಾಣ ಆತ್ಮ ಐತ್ರಿ. ಇವ್ಯಾವಲ್ಲ, ಶರೀರನೂ ಆತ್ಮ ಅಲ್ಲ, ಇಂದ್ರಿಯಗಳು ಆತ್ಮ ಅಲ್ಲ. ಅದಕ್ಕೆ ಇಂದ್ರಿಯಗಳು ಆತ್ಮ ಅಂತಂದ್ರೆ ಈ ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲ 10 ಇಂದ್ರಿಯಗಳ 10 ಆತ್ಮರದಾರನಂದ್ರ ಎಲ್ಲದಾರ 10 ಆತ್ಮರು? ಕಣ್ಣಂತಂದ್ರೆ ಕಣ್ಣಿಗೊಬ್ಬ ಆತ್ಮ ಅದಾನ ಅನ್ಬೇಕಾಗ್ತದ, ಕಿವಿಗೊಬ್ಬ ಆತ್ಮ ಅದಾನ ಅನ್ಬೇಕಾಗ್ತದ. ಇವು ಜ್ಞಾನೇಂದ್ರಿಯಗಳೇನೆ ಸ್ತೋತ್ರ, ತೊಕ್ಕು, ಜೀವ, ಗ್ರಹಣ, ನೇತ್ರ ಇವು ಸಂಸ್ಕೃತ ಶಬ್ದಗಳು. ಸ್ತೋತ್ರ ಕಿವಿಗೊಬ್ಬ ಆತ್ಮದಾನ, ಕಣ್ಣಿಗೊಬ್ಬ ಆತ್ಮದಾನ, ಬಾಯಿಗೊಬ್ಬ ಆತ್ಮದಾನ. ಎಲ್ಲಾ ಕಡೆ 10 ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, 10 ಇಂದ್ರಿಯಗಳಿಗೆ ಒಂದೊಂದು ಆತ್ಮ ಐತಿ ಅಂದ್ರೆ 10 ಆತ್ಮರು ಅದಾರ ಅಂತ ಅನ್ಬೇಕಾಗ್ತದ. ಅಂದ್ರೆ ಈಗ ಒಬ್ರಿಗೆ ಕಣ್ಣು ಇರಂಗಿಲ್ಲ, ಆದ್ರೂ ವ್ಯವಹಾರ ಮಾಡ್ತಾನ ಅಂದ್ರ ಆತ ಒಂದ್ ಕಣ್ಣು ಇಲ್ಲ ಅಂದ್ಗಳೇನೆ ಆತ್ಮ ಇಲ್ಲ, ಒಬ್ಬ ಆತ್ಮ ಇಲ್ಲ ಅನ್ನಕ್ ಆಗ್ತದೇನ? ಆತ ಆತ್ಮ ಕಣ್ಣು ಇರದೇ ಇದನ್ನ ವ್ಯವಹಾರ ಮಾಡ್ತಾನ, ಕಾಲು ಇರದೇ ಇದನ್ನ ವ್ಯವಹಾರ ಮಾಡ್ತಾನ. ಹಂಗಾಗಿ ಇಂದ್ರಿಯಗಳು ಆತ್ಮಗಕ್ ಸಾಧ್ಯ ಇಲ್ಲ. ಅದಕ್ಕ
ಈಗ ಶರೀರನ ಹೊತ್ಕೊಂಡ್ ತಿರುಗಾಡ್ತಾ ಇಷ್ಟೆಲ್ಲ ವ್ಯವಹಾರ ಮಾಡುವಂಥದ್ದು ಎಲ್ಲ ಪ್ರೇರಣೆಯನ್ನು ಇರುವಂಥದ್ದು ಯಾವುದು? ಇದಕ್ಕೆಲ್ಲ ಮುಖ್ಯ ಕಾರಣ ಆಗಿರುವಂಥದ್ದು ಯಾವುದು? ಪ್ರಾಣವಾಯು. ಅದಕ್ಕೆ ಇದು ಆತ್ಮ, ಪ್ರಾಣವಾಯು ಆತ್ಮಪ್ಪ ಅಂತ ಈತ ಜಂಬ ಕೊಚ್ಕೊಳತ್ತಾನ. ಇಲ್ಲ, ಪ್ರಾಣವೇ ಆತ್ಮ. ಯಾಕಂದ್ರೆ ಇದರಿಂದ ವ್ಯವಹಾರ ನಡೀತದ. ಇದು ಹೋಯ್ತು ಅಂದಾಗ ನೆಲಕ್ ಬಿದ್ದ್ಬಿಡ್ತದೆ, ಈ ಶರೀರ ಮುಗಿದೋಯ್ತು. ಅದಕ್ಕೆ ಇದೇ ಆತ್ಮ ಐತಪ್ಪ ಅಂತ ಈತ ಹೇಳ್ತಾನ. ಅದಕ್ಕ ಇನ್ನು ಕೆಲವರು ಹೇಳ್ತಾರ ಅಲ್ಪ ನೋಡ್ರಿ, ಒಬ್ಬೊಬ್ಬರು ಒಂದೊಂಥರ ಮತವಾದಿಗಳು ಹೇಳುವಂಥದ್ದು. ಇವ್ರು ಹೇಳಿದ್ರ ಮತ್ ಇವ್ರ ಮುಂದಲವ್ರು ಹೇಳ್ತಾರ, ಅವರು ಪ್ರಾಣ ಹೆಂಗೈತೆ ಅದು ಜಡದಿಂದ ಕೂಡ್ಯದ. ಜಡ ಅಂದ್ರೇನು? ತನ್ನ ಜ್ಞಾನನೂ ಇಲ್ಲ, ಪರರ ಜ್ಞಾನನೂ ಇಲ್ಲ. ಅದಕ್ಕ ಪ್ರಾಣವಾಯುವಿಗೆ ಅದಕ್ಕೇನ್ ತಿಳಿಯಂಗೇ ಇಲ್ಲ. ಅದಕ್ಕೆ ಯಾಕಂತಂದ್ರ ರಾತ್ರಿ ಮಲಗಿರ್ತಾರ, ಕಾಳ್ರ ಬಂದಿರ್ತಾರ. ಅದಕ್ಕೆ ಎಚ್ಚರಿತ್ತಂತಾರ ಕಾಳ್ರ ಬಂದಾರ ಅಂತ ತಿಳ್ಕೊಬಹುದಾಗಿತ್ತು. ಅದು ತಿಳಿಯಂಗೇ ಇಲ್ಲ. ಸುಮ್ನೆ ಗಮನ ಮಾಡ್ತಾ ಇರ್ತದ. ಯಾಕಂತಂದ್ರ ಅದು ಜಡವಾಗಿರುವಂಥದ್ದು. ಪ್ರಾಣವಾಯು ಹೆಂಗದ? ಜಡವಾಗಿರುವಂಥದ್ದು. ಅದರಿಂದ ಹೆಂಗದದು? ಆತ್ಮ ಅಲ್ಪ ಅದು. ಯಾಕಂದ್ರೆ ಯಾವ್ದನ್ ತನ್ನ ಜ್ಞಾನನೂ ಇಲ್ಲ, ಪರರ ಜ್ಞಾನನೂ ಇಲ್ಲ. ಅದು ಜಡವಾಗಿ ಕೂಡಿರುವಂಥದ್ದು. ಹಂಗಾಗ್ಬಿಟ್ಟು ಈ ಪ್ರಾಣವಾಯು ಕೂಡ ಆತ್ಮನಾಗಕ ಸಾಧ್ಯ ಇಲ್ಪ ಅಂತ ಕೂಡ ಹೇಳ್ತಾರ. ಇಲ್ಲಿ ಹಲವಾರು ವಿಚಾರಗಳನ್ನ ಕೂಡ ಅವರು ಹೇಳ್ತಾ ಬರ್ತಾರೆ. ಯಾಕಂತಂದ್ರ ಒಂದೊಂದು ಖಂಡನೆ ಮಾಡ್ಕೊಂತ ಬರ್ತಾರ ಅವರು. ಯಾಕಂದ್ರ ಪ್ರಾಣಕ್ಕೆ ಏನೈತಿ ಅಂದ್ರ ಹಸಿವು ತೃಷೆಗಳು ಐತೆ. ಪ್ರಾಣಕ್ಕೆ ಏನದಪ್ಪ ಅಂತಾರ, ಅದ್ರ ಧರ್ಮ ಏನಂದ್ರ ಹಸಿವು ತೃಷೆಗಳು ಅದಾವ. ವ್ಯವಹಾರ ಮಾಡ್ಬೇಕಾದ್ರ ಇಲ್ಲಿ ಕೂಡ ಏನಾಗ್ತದ? ಸುಸುಪ್ತಿಯಲ್ಲಿ ಇದು ಕೂಡ ಯಾವಾಗ್ಲೂ ಜಡವಾಗಿರುವಂತ ಸುಸುಪ್ತಿಯಲ್ಲಿ ಇರ್ತದಂದ್ರೂ ಕೂಡ ಅಲ್ಲಿ ಒಂದು ಅರಿವು ಇರಂಗಿಲ್ಲ. ಅಲ್ಲಿ ಯಾವ್ದು ಇದು ಹಿಂಗೈತೆ ಹಂಗೈತೆ ಅಂತ ಅನ್ನುವಂತ ಒಂದು ಭಾವ ಅಲ್ಲಿ ಇರಂಗಿಲ್ಲ. ಹಂಗಾಗ್ಬಿಟ್ಟು ಇದು ಪ್ರಾಣವಾಯು ಆತ್ಮಗ ಸಾಧ್ಯ ಇಲ್ಪ ಅಂತ ಹೇಳತ್ತಾರ. ಮುಂದಲವ್ರು ಹೇಳತ್ತಾರ. ಇವ್ರೇನ್ ಹೇಳತ್ತಾರ ನೋಡ್ರಿ, ದೇಹ ಅಭಿಮಾನಿಯ ಮನವೇ ನಿಜವೋ ಅಂತ ಹೇಳ್ತಾರ. ಅಲ್ಲ, ದೇಹ ಕರಣಾಳಿಗೆ ಆಧಾರವಾದಂತ ಪ್ರಾಣವಾಯು ಆತ್ಮ ಅಂತ ಹೇಳಿದ್ರು, ಅದು ಅಲ್ಲ ಅಂತ ಹೇಳಿದ್ರು. ಈಗ ದೇಹ ಅಭಿಮಾನಿಯ, ದೇಹವನ್ನು ಅಭಿಮಾನಿಸುವಂತ ಈ ಮನಸ್ಸೇ ಏನದ? ನಿಜ ಐತೆ, ಆತ್ಮ ಐತೆ ಅಂತ ಹೇಳ್ತಾರ. ಯಾಕಂದ್ರ ಈ ಮನಸ್ಸು ಹೆಂಗೈತಪ್ಪ ಅಂತಂದ್ರ ಯಾವ್ದು ಪ್ರಾಣವಾಯು ಜಡ ಅದ, ಅದು ಆತ್ಮನಲ್ಲ. ಅದ್ರ ಮನಸ್ಸು ಆತ್ಮ ಐತಿ ನೋಡು. ಯಾಕಂದ್ರ ಮನಸ್ಸಿನ ಒಂದು ಸಂಕಲ್ಪ ವಿಕಲ್ಪ ಎಲ್ಲಿಂದ ನಡೀತದ? ಮನಸ್ಸಿನಿಂದನೇ ನಡೀತದ. ಎಲ್ಲಾ ಇಂದ್ರಿಯಗಳಿಗೆ ಒಡೆಯ ಯಾರು? ಮನಸ್ಸೇ ಒಡೆಯ ಐತೆ. ಎಲ್ಲಾ ವ್ಯವಹಾರಗಳಿಗೆ ಮನಸ್ಸಿನಿಂದ ನಡೀತದ. ಮನಸ್ಸು ಹೆಂಗದಂದ್ರ ತಿಳುವಳಿಕೆ ಉಳ್ಳದ್ದದ, ಅರಿವುಳ್ಳದ್ದದ. ಅದಕ್ಕ ಇಲ್ಲಿ ಹೇಳ್ತಾರ, ಈ ಮನಸ್ಸು ಹೆಂಗದ? ಬಂಧಕ್ಕೂ ಕಾರಣ ಅದ, ಮೋಕ್ಷಕ್ಕೂ ಕಾರಣ ಅದ. ತಿಳುವಳಿಕೆ ಐತೆ, ಅರಿವೈತಿ ಇದಕ್ಕ. ಈ ರೀತಿಯಾಗಿ ಮನಸ್ಸು ಆತ್ಮ ಐತಪ್ಪ. ಈಗ ಕಣ್ಣು ಯಾವ ಇಂದ್ರಿಯಗಳಿಗೆ ಕೂಡ ವ್ಯವಹಾರ ಮಾಡ್ಬೇಕಾದ್ರೆ ಮನಸ್ಸ ಬೇಕಾಗ್ತದ. ಯಾಕಂದ್ರೆ ಈ ಕಣ್ಣು ನೋಡ್ರಿ, ಕಣ್ಣು ಹಿಂಗೇನಾದ್ರೂ ನೋಡ್ತಿತ್ತು ಅಂತಂದಾಗ ಅಲ್ಲಿ ಮನಸ್ಸು ಇರ್ಲಿಲ್ಲ ಅಂದ್ರೆ ಆ ಕಣ್ಣು ನೋಡ್ತದೇನೋ. ಯಾರೋ ಒಬ್ರು ಮನೆ ಹತ್ರ ಕೂತ್ಕೊಂಡಿರ್ತಾರ, ಮನೆ ಮುಂದ್ಗಡೆ ಕೂತ್ಕೊಂಡಿರ್ತಾನ ಒಬ್ಬ ಅಜ್ಜ. ಒಬ್ರು ಬರ್ತಾರ, ಅಪ್ಪ ಈ ಕಡೆ ದನಗಳು ಹೋದ್ವು, ಒಂದ್ 2 ಎತ್ತು ಹೊಡ್ಕೊಂಡು ಹೋದ್ರನ್ನು ಯಾರನ್ನ ಅಂತ ಕೇಳ್ತಾನ. ಅವ್ನು ಕುಂತ ಹೇಳ್ತಾನ, ಹಿಂಗ ನೋಡ್ತಿರ್ತಾನ. ನೋಡ್ತಿರ್ತಾನ, ರೋಡ್ ಕಡೆನೆ ನೋಡ್ತಿರ್ತಾನ. ತಂತಾನೆ, ಏನೇನಪ್ಪ ನನಗ್ ಗೊತ್ತಾಗ್ಲಿಲ್ಲ, ಹೋದ್ರೆ ಬಿಟ್ರೆ ನನಗ ಅಷ್ಟು ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾನ. ಯಾಕೆ ಹೇಳ್ತಾನ? ಆ ಮನಸ್ಸು ಎಲ್ಲೋ ಹೋಗಿರ್ತದ, ಆದ್ರ ಕಣ್ಣಿನ ಜೊತೆ ಇಲ್ಲ ಮನಸ್ಸು. ಹಂಗಾಗ್ಬಿಟ್ಟು ಅಲ್ಲಿ ಏನ್ ನೋಡಕ್ಕಾಗಂಗಿಲ್ಲ. ಅಂದ್ರೆ ಮನಸ್ಸು ಇರ್ದಿದ್ರೆ ಕಣ್ಣು ಕೆಲಸ ಮಾಡಂಗಿಲ್ಲ. ಈಗೇನೋ ಒಂದು ಹಾಡ್ ಹಚ್ಚಿರ್ತೀವಿ, ಅದು ಕೇಳಿದ್ರೇನ, ಒಟ್ಟ ಯಾರಾದ್ರೂ ಮಾತಾಡಿದ್ರು ಕೇಳಿದ್ರೇನು? ಇಲ್ಲ, ನಾನು ಆ ಕಡೆ ಬೇರೆ ಯೋಚನೆ ಆಗ್ತಿತ್ತು ನನಗೆ, ಈ ಕಡೆ ಕೇಳಿಲ್ ಬಿಡು ಅಂತೀವಿ. ಯಾಕಂದ್ರ ಆ ಕಿವಿ ಜೊತೆ ಮನಸ್ಸಿಲ್ಲ. ಯಾಕಂದ್ರೆ ಇಂದ್ರಿಯಗಳ ಜೊತೆ ಮನಸ್ಸಿದ್ದಾಗ ಮಾತ್ರ ಕೆಲಸ ಆಗ್ತದಲ್ಲಿ. ಇಲ್ಲಾಂದ್ರೆ ಈ ಕೂತ್ಕೊಂಡು ನಾವ್ ಕೇಳಕತ್ತೀವಿ, ಶರೀರ ಇಲ್ಲೇ ಕುಂತಿತ್ತು, ಮನಸ್ಸು ಎಲ್ಲೆಲ್ಲೋ ತಿರುಗಾಡಕತ್ತಂದ್ರ ಈ ವಿಚಾರಗಳು ತಲೆಗೆ ಹತ್ತುತ್ತಾವೇನೋ, ತಿಳಿತದೇನೋ? ಏನಿಲ್ಲ, ವ್ಯರ್ಥ.
ಹಂಗಾಗಿ ಮನಸ್ಸಿರ್ಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥನೇ ಅಲ್ಲ. ಇಂದ್ರಿಯಗಳು ವ್ಯವಹಾರಗಳು ವ್ಯರ್ಥ, ಎಲ್ಲಷ್ಟು ವ್ಯರ್ಥನೇ ಅದ. ಅದಕ್ಕ ಈ ಮನಸ್ಸು ಹೆಂಗೈತಪ್ಪ ಅಂತಂದ್ರ ಇದು ಮನಸ್ಸು ಮಾಡಿದ ಬಂಧಕ್ಕೂ ಕಾರಣ ಅದ, ಮೋಕ್ಷಕ್ಕೂ ಕಾರಣ ಅದ. ಅದಕ್ಕೆ ಶ್ರುತಿ ಪ್ರಮಾಣನೇ ಅದ. ಅದಕ್ಕ ಮನಸ್ಸೇ ಆತ್ಮ ಅಂತ ಹೇಳ್ಬಹುದಲ್ಲ ಅಂತ ಈತ ಹೇಳ್ತಾನೆ. ಮನಸ್ಸು ಆತ್ಮ ಐತಪ್ಪ ಅಂತ ಕೂಡ ಹೇಳ್ತಾನೆ. ಯಾಕಂತಂದ್ರ ಇಲ್ಲಿ ಪ್ರತಿಯೊಂದಕ್ಕೂ ಮನಸ್ಸಿನಿಂದ ಕೆಲವೊಂದು ವಿಚಾರದಾಗೂ ಹೇಳತ್ತಾರ. ಯಾಕಂದ್ರೆ ಮನಸ್ಸು ಅನ್ನದಿಂದ ಕೂಡ ಆಗ್ತದ ಅಂತ ಕೂಡ ಹೇಳ್ತಾರೆ. 3 ರೀತಿಯಿಂದ ನಾವು ಊಟ ಮಾಡೋದಂತ ಈ ಒಂದು ಸೈಡ್ ಹೇಳ್ತಾರೆ. ಇದನ್ನ ಮನಸ್ಸಿಗೆ ಕೂಡ ಕೆಲವೊಂದು ವಿಚಾರದಾಗ ಹೇಳ್ತಾರ. ಊಟ ಮಾಡಿದಂತ ಒಂದು ಅನ್ನದಿಂದ ಮನಸ್ಸು 3 ರೀತಿಯಿಂದ ಆಗ್ತದಂತ. ನಾವು ಊಟ ಮಾಡಿದ್ದು ಅನ್ನ 3 ರೀತಿಯಿಂದ ಆಗ್ತದ ಅಂತ ಕೂಡ ಹೇಳ್ತಾರ. ಯಾಕಂದ್ರೆ ಊಟ ಮಾಡಿದ ಅನ್ನ ಇದು ಸ್ವಲ್ಪ ಸೈಡ್. ಯಾಕಂದ್ರೆ ಅನ್ನದ ಒಂದು ಸ್ಥೂಲ ಭಾಗ ಕೆಲವು ಸಲ ಅದೇನಾಗ್ತದ, ಸ್ಥೂಲ ಭಾಗ ಅನ್ನ ಊಟ ಮಾಡಿದಂತ ಒಂದು ಸ್ಥೂಲ ಭಾಗ ಏನಾಗ್ತದ, ಮಲ ಆಗ್ತದ. ಅದರಲ್ಲಿ ಮಧ್ಯ ಭಾಗ ಏನಾಗ್ತದ, ಈ ಮಾಂಸ ಆಗುವಂಥದ್ದು. ಅತಿ ಸೂಕ್ಷ್ಮ ಭಾಗ ನಾವು ಊಟ ಮಾಡಿದಂತ ಅನ್ನ ಅತಿ ಸೂಕ್ಷ್ಮ ಭಾಗ ಏನಾಗ್ತದ, ಮನಸ್ಸಾಗ್ತದ. ಅದಕ್ಕೆ ಕೆಲವು ಸಲ ಹೇಳ್ತಾರೆ ಇಂತಹ ಮನಸ್ಸು, ಅದಕ್ಕೆ ಹೇಳ್ತಾರ ಮನಸ್ಸು ಎಂತಹ ಅನ್ನ ಉಂಡಿರ್ತೀವಿ ಅಂತ ಮನಸ್ಸು ಕೂಡ ಆಗ್ತದ ಅಂತ ಹೇಳ್ತಾರ ಅವ್ರು. ಯಾಕಂದ್ರ ಅದು ಬಹಳ ಒಂದು ಅದು ಯಾಕಂದ್ರ ಒಂದು ಪುಣ್ಯದ ಒಂದು ಕೆಲಸ. ಅದು ಒಳ್ಳೆಯ ಒಂದು ದುಡಿತದ ಒಂದು ಅನ್ನ ಇತ್ತು ಅಂತಂದಾಗ ಅದು ಒಳ್ಳೆ ಭಾವನೆನೇ ಹುಟ್ಟಿಸ್ತದ. ಆ ಮನಸ್ಸು ಉತ್ಪನ್ನ ಆಗ್ತದ. ಕೆಲವು ಸಲ ಈ ಒಂದು ದೃಷ್ಟಾಂತ ಬಂದದ. ಯಾಕಂತಂದ್ರ ಊಟ ಮಾಡಿದಂತ ಅನ್ನದಿಂದ ಕೂಡ ಮನಸ್ಸು ನಿರ್ಣಯ ಆಗ್ತದ. ಅದರಿಂದ ಪಾಪದ ಕೆಲಸ ಮಾಡಿ ತಿಂದಂತ ಅನ್ನ ಪಾಪದ ಕೆಲಸನೇ ಮಾಡಿಸ್ತದ. ಅದು ಒಳ್ಳೆ ದಿಂದ ಬಂದಂತಹ ಒಂದು ಆಹಾರ ಇತ್ತು ಅಂತಂದ್ರೆ, ಅನ್ನ ಇತ್ತು ಅಂತಂದ್ರೆ ಒಳ್ಳೆ ಮನಸ್ಸು ಅಲ್ಲಿ ಮಾಡುವಂತದ್ದು ಇರ್ತದೆ, ಬರುವಂತದ್ದು ಇರ್ತದ. ಪಾಪದ ಯಾಕಂದ್ರೆ ಆ ಮನಸ್ಸು ಯಾವ್ದು ಊಟ ಮಾಡ್ತೀವಿ ಅದೇ ಪ್ರಕಾರ ಮನಸ್ಸು ಆಗ್ತದ. ಆ ಮನಸ್ಸಿನ ಪ್ರಕಾರನೇ ಕಾರ್ಯಗಳು ನಡೀತಾವ, ಪಾಪ ಪುಣ್ಯದ ಕೆಲಸಗಳು ನಡೀತಾವ. ಈ ರೀತಿ ಸೈಡ್ ಕೂಡ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಪ್ರತಿಯೊಂದು ಇಂದ್ರಿಯಗಳು ಏನದಾವ ಅಂದ್ರ ಈ ವ್ಯವಹಾರ ಮಾಡ್ಬೇಕಾದ್ರೆ ಅಲ್ಲಿ ಮನಸ್ಸು ಬೇಕೇ ಬೇಕಾಗ್ತದ. ಹಂಗಾಗ್ಬಿಟ್ಟು ಈ ಮನಸ್ಸು ಇರ್ಲಿಲ್ಲ ಅಂತಂದ್ರ ಏನಾಗ್ತದ, ಯಾವ ವ್ಯವಹಾರಗಳು ನಡೆಯಂಗಿಲ್ಲ. ಇದೇ ಮನಸ್ಸು ಬಂಧಕ್ಕೂ ಕಾರಣ ಅದ, ಮೋಕ್ಷಕ್ಕೂ ಕಾರಣ ಅದ ಅಂತ ಹೇಳ್ಬಿಟ್ಟಿದಾರ. ಅದಕ್ಕ ಶ್ರುತಿ ಪ್ರಮಾಣನೇ ಐತಲ್ಲ. ಅದರಿಂದ ಈ ಮನಸ್ಸು ಏನದ ಆತ್ಮ ಐತ್ಪ ಅಂತ ಕೂಡ ಇಲ್ಲಿ ಹೇಳುತ್ತಾರೆ. ಮತ್ತೆ ಇವಾಗ ಏನ್ ಹೇಳಿದ್ರು, ಈಗ ಅನ್ನಮಯ ಕೋಶದಿಂದ ಆದಂತ ಈ ಶರೀರ ಆತ್ಮಗಕ್ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದ್ರು ಅವರು. ಪ್ರಾಣಮಯ ಕೋಶ ಕೂಡ ಆತ್ಮಗಕ್ ಸಾಧ್ಯ. ಯಾಕೆ ಅನ್ನಮಯ ಕೋಶದೊಳಗ ಅವ್ರಿಗೆ ಕೆಲವರು ಖ್ಯಾತಿ ತೆಗಿತಾರೆ. ಏನ್ ತೆಗಿತಾರ, ಈ ಅನ್ನದಿಂದ ಇದಾದಂತ ಶರೀರ ಆತ್ಮ ಆಗ್ತದಂತ ಒಬ್ರು ಹೇಳಿದ್ರೆ, ಅದರಲ್ಲೇ ಕೆಲವರು ಇಂದ್ರಿಯಗಳು ಆತ್ಮ ಅಂತ ಕೂಡ ಹೇಳ್ತಾರ. ಅವು ಆಗಂಗಿಲ್ಲ ಅಂತ ಅವ್ನ ಖಂಡನೆ ಮಾಡಿ ತಿರ್ಗಾ ಏನ್ ಹೇಳ್ತಾರ ಅವರು, ಪ್ರಾಣಮಯ ಇರುವಂತ ಪ್ರಾಣನೇ ಆತ್ಮ ಅನ್ನುವಂತ ವಿಚಾರವನ್ನು ಕೂಡ ಹೇಳ್ತಾರ. ಆಮೇಲೆ ಅದು ಕೂಡ ಆಗಂಗಿಲ್ಲಪ್ಪ, ಪ್ರಾಣಮಯ ಅದು ಜಡವಾಗಿರುವಂಥದ್ದು. ಹಂಗಾಗ್ಬಿಟ್ಟು ಅದರಿಂದ ಕೂಡ ಆತ್ಮ ಅಲ್ಲ, ತನ್ನೂ ಆತ್ಮ ಅಲ್ಲ ಅಂತ ಹೇಳಿ ಮನಸ್ಸು ಆತ್ಮ ಅಂತಂದ್ರೆ ಮನಸ್ಸು ಕೂಡ ಆತ್ಮ ಆಗಕ್ ಸಾಧ್ಯ ಇಲ್ಲ. ಯಾಕಂತಂದ್ರ ಆ ಮನಸ್ಸು ಕೂಡ ಹೆಂಗದಪ್ಪ ಅಂತಂದ್ರ ಯಾಕಂದ್ರೆ ಇಲ್ಲಿ ಎಲ್ಲದಕ್ಕೂ ಮನಸ್ಸು ಆದಂತಂದ್ರು ಕೂಡ ಆ ಮನಸ್ಸನ್ನು ಹೆಂಗದ ಜಡವಾಗಿರುವಂತದ್ದೇ ಅದ. ಯಾಕಂದ್ರೆ ಅದ್ ನಿದ್ರೆ ಒಳಗಿಲ್ಲ. ಅದು ಕೂಡ ಗಾಢವಾದ ನಿದ್ರೆ ಒಳಗ ಈ ಮನಸ್ಸು ಐತೇನು ಅಂತಂದ್ರ ಅದು ಕೂಡ ಇಲ್ಪ. ಹಂಗಾಗಿ ಈ ಮನಸ್ಸು ಹೆಂಗಾಗ್ತದ ಅಂತಂದ್ರ ಇದು ಮನಸ್ಸು ಆತ್ಮ ಆಗಕ್ಕೂ ಸಾಧ್ಯ ಇಲ್ಲ ಅನ್ನುವಂಥದ್ದು ತಿಳಿಸ್ಕೊಳತ್ತದ ಮನಸ್ಸು. ಅದಕ್ಕಾಗಿ ಈ ಮನಸ್ಸು ಕೂಡ ಆತ್ಮ ಆಗಕ್ ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ತಾರ. ಈ ರೀತಿಯಾಗಿ ಇಲ್ಲಿ ಯಾಕಂತಂದ್ರ ಕೆಲವು ವಿಷಯಗಳನ್ನ ಹೇಳ್ತಾರ. ಇದು ಕೂಡ ಆತ್ಮಗಕ್ ಸಾಧ್ಯ ಇಲ್ಲ. ಮನಸ್ಸು ಇಂದ್ರಿಯಗಳ ಜೊತೆ ಇದ್ದಾಗ ಮಾತ್ರ ಅದು, ಯಾಕಂತಂದ್ರ ಆತ್ಮ ಅಂತ ಹೇಳಿದ್ರು. ಹಂಗಾಗ್ಬಿಟ್ಟು ಇದಕ್ ನಿದ್ರೆ ಇಲ್ಲಿ ಇರಂಗಿಲ್ಲ. ಈ ಮನಸ್ಸು ಸಂಕಲ್ಪ ವಿಕಲ್ಪ ಅರಿವುಳ್ಳಂತದ್ದಾದ್ರೂ ಕೂಡ ಇದು ಆತ್ಮಗಕ್ ಸಾಧ್ಯ ಇಲ್ಪ, ತಿಳಿಸ್ಕೊಳತ್ತದ ಅನ್ನುವಂಥ ವಿಚಾರದಲ್ಲಿ ಇದನ್ನ ಕೂಡ ಹೇಳತ್ತಾರ ಅವರು. ಮತ್ತೆ 2ನೇ ನುಡಿಯಲ್ಲಿ ಹೇಳ್ತಾರೆ. ಇನ್ನು ಮುಂದೆ ಏನ್ ಹೇಳ್ತಾರ ಅಂತಂದ್ರ, ವಿಜ್ಞಾನಮಯ
ಮತ್ತೆ ಆನಂದಮಯ ಕೋಶದ ಬಗ್ಗೆ ಕೂಡ ಹೇಳ್ತಾರ. ಬುದ್ಧಿ ಆತ್ಮ ಅನ್ನುವಂಥದ್ದು ಯಾಕಂದ್ರೆ ಎರಡನೇ ಒಂದು ನುಡಿಯಲ್ಲಿ ಹೇಳ್ತಾರೆ ನೋಡ್ರಿ. ನಾನೆಂಬುದೆಡೆಬಿಡದೆ ಪರಗನರಿಯುವುದೇ ನಿಜವು, ನಾನೆಂಬುದಡಗಿದ ಆನಂದ ನಿಜವು, ಆನಂದವದು ತೋರ್ಪುದೇನೋ ವಿಡಿದುದು ನಿಜವು, ಆನಂದವೆಂಬುದಡಗಿದ ನಿಲವೇ ನಿಜವು ಅನ್ನುವಂಥ ವಿಚಾರವನ್ನ ಹೇಳತ್ತಾರ ಅವರು. ಯಾಕಂತಂದ್ರ ಇಲ್ಲಿ ಕೂಡ ನಾನು ಎಂಬುದು ಅಂದ್ರೆ ನಾನು ಅಂತ ಅನ್ನುವಂಥದ್ದು ಯಾವಾಗ್ಲೂ ಇದೇನ್ ಆಗ್ತಿರ್ತದಂದ್ರ ಹೊರಗಿನ ವಿಷಯಗಳನ್ನ ಅರಿಯುವಂಥದ್ದು ಈ ಬುದ್ಧಿ. ಯಾಕಂದ್ರೆ ಇದಕ್ಕ ಆತ್ಮ ಅಂತ ಕೂಡ ಹೇಳತ್ತಾರ. ಯಾಕಂತಂದ್ರೆ ಇಲ್ಲಿ ಕೂಡ ಕೆಲವು ವಿಚಾರಗಳನ್ನ ಹೇಳತ್ತಾರ. ಯಾವ ರೀತಿ ಅಂತಂದ್ರ ಮನಸ್ಸು ಒಂದು ಕರಣ ಆಗ್ಯದ, ಅದು ಆತ್ಮಗಕ್ ಸಾಧ್ಯ ಇಲ್ಲ, ಅದು ಒಂದು ಸಾಧನ, ಅದಕ್ಕಾಗಿ ಅದು ಆಗಕ್ ಸಾಧ್ಯ ಇಲ್ಲ. ಬುದ್ಧಿ ಹೆಂಗೈತಪ್ಪ ಅಂತಂದ್ರ ಅದು ನಿಶ್ಚಯಾತ್ಮಕವಾಗಿರುವಂಥದ್ದು, ನಿಶ್ಚಯ ಮಾಡುವಂಥದ್ದು. ಈ ಮನಸ್ಸು ಆ ಕಡೆ ಹರಿದಾಡ್ತದ, ಅದನ್ನ ಹಿಡಿದು ಇಟ್ಕೊಂಡ್ಕೇಸ ಅದಕ್ಕೊಂದು ನಿಶ್ಚಯ ರೂಪವನ್ನು ಕೊಡುವಂಥದ್ದು ಬುದ್ಧಿ ಕೆಲಸ. ಅದಕ್ಕೆ ಹೇಳ್ತಾರಲ್ಲ ಇಲ್ಲಿ ಕೂಡ ಇಂದ್ರಿಯಗಳು ಒಂದು ಕುದುರೆ ಇದ್ದಂಗ, ಮನಸ್ಸು ಒಂದು ಲಗಾಮ್ ಇದ್ದಂಗ, ಬುದ್ಧಿ ಅನ್ನುವಂಥ ಸಾರ್ಥಿ ಇದ್ದಂಗ. ಈ ಒಂದ್ರ ಕೈ ಒಂದದ, ಮತ್ ಇವ್ ಹೆಂಗ ಆತ್ಮ ಆಗ್ತಾವ. ಹಂಗಾಗಿ ಬುದ್ಧಿ ಕೂಡ ಆತ್ಮ ಅಲ್ಪ ಅಂತ ಹೇಳ್ತಾರ ಅವ್ರು. ಯಾಕಂದ್ರ ಇಂದ್ರಿಯಗಳು ಏನಾದ್ರ ಈ ಎಲ್ಲ ಹೊರಗಡೆ ಅರಿತದ ಮಾಡ್ತದಂತಂದ್ರ ಈ ಕೂಡ ಈ ಮನಸ್ಸಿನ ಒಂದು ಏನು ಲಗಾಮ ಎಲ್ಲಿರ್ತಂದ್ರ ಬುದ್ಧಿ ಕೈಲಿ ಇರ್ತದೆ. ಯಾಕಂದ್ರೆ ಮನಸ್ಸು ಎಲ್ಲಿ ಬೇಕಲ್ಲಿ ಅಂದ್ರೆ ಸಂಕಲ್ಪ ವಿಕಲ್ಪ ಮಾಡುವ ಎಲ್ಲಿ ಬೇಕಲ್ಲೇ ತಿರುಗಾಡುವಂಥ ಮನಸ್ಸು ಅದೇ ರೂಪ ಬುದ್ಧಿಯಾಗಿ ಅದನ್ನ ಹಿಡಿಯುವಂಥದ್ದು. ಯಾಕಂದ್ರೆ ಅದು ಯಾವ ಕಡೆ ಬೇಕಾದ್ರೆ ಆ ಕಡೆ ತಗೊಂಡು ಹೋಗ್ಬೋದು ಈ ಮನಸ್ಸು. ಅದನ್ನ ಹಿಡಿದು ಅದಕ್ಕೆ ಕೆಲವು ವಿಚಾರಗಳಾದಾಗ ಹೇಳ್ತಾರೆ. ಈ ದೇಹ ಅನ್ನುವಂಥದ್ದು ಒಂದು ರಥ ಇದ್ದಂಗ ಐತಿ. ಆದ್ರೂ ಕೂಡ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಮನಸ್ಸು ಒಂದು ಲಗಾಮ್ ಇದ್ದಂಗ, ಇಂದ್ರಿಯಗಳು ಕುದುರೆಗಳು ಇದ್ದಂಗ. ಆ ಲಗಾಮ್ ಯಾರ ಕೈಯಾಗ ಐತಪ್ಪ ಅಂದ್ರೆ ಬುದ್ಧಿ ಕೈಯಾಗ ಐತೆ. ಹಂಗಾಗಿ ಅದನ್ನ ಹಿಡಿಯುವಂಥದ್ದು ಕೆಲಸ. ಹಂಗಾಗಿ ಇಲ್ಲಿ ಕೂಡ ಹೇಳ್ತಾರ ನಾನು ನಾನು ಅಂತ ಎಲ್ಲವನ್ನ ಅರಿಯುವಂಥದ್ದು. ಯಾವ್ದು ಇದು ಅಂತಂದ್ರೆ ನಾನು ಎಲ್ಲವನ್ನ ತಿಳ್ಕೊಳ್ಳುವಂಥದ್ದು, ಅರಿಯುವಂಥದ್ದು. ಇದು ಬುದ್ಧಿಯೇ ಆತ್ಮ ಆಗ್ಯದ, ಮನಸ್ಸು ಆತ್ಮ ಅಲ್ಲ ಅಂತ ಈತ ಹೇಳ್ತಾನೆ. ಎಲ್ಲವನ್ನ ಅರಿಯುವಂಥದ್ದು ಯಾವುದು ಆತ್ಮನ. ಎಲ್ಲ ಕೆಲಸಗಳನ್ನ ಇದು ಆತ್ಮಂತರನೇ ಮಾಡ್ತದೆ ಬುದ್ಧಿ ಶರೀರದೊಳಗ. ಅದಕ್ಕೆ ಈ ಮನಸ್ಸು ಏನಂದ್ರ ಒಂದ್ ನಿರ್ಧಾರ ಇರಂಗಿಲ್ಲ, ಅದು ಎಲ್ಲಿ ಬೇಕು ಅಲ್ಲೇ ಎಳ್ಕೊಂಡ್ ಹೋಗ್ತದ. ಅದಕ್ಕ ಅದ್ ಹೆಂಗ ಆತ್ಮ ಆಗ್ತದಪ್ಪ, ಅದ್ರದ್ದೆಲ್ಲ ಹಿಡಿತ ಬುದ್ಧಿ ಕೈಯಾಗ ಐತಲ್ಲ. ಯಾವ್ಯಾವ ಕಡೆ ಬುದ್ಧಿ ಹೋಗ್ತದ ಆ ಕಡೆ ಎಳ್ಕೊಂಡು ಬಂದು ಕುಂದ್ರಸುವಂತ ಕೆಲಸ ಬುದ್ಧಿಗ ಅದ. ಮತ್ತ ಮನಸ್ಸು ಹೆಂಗ ಆತ್ಮ ಆಗ್ತದೋ, ಮನಸ್ಸು ಆತ್ಮ ಆಗಂಗಿಲ್ಲಪ್ಪ, ಬುದ್ಧಿನೇ ಆತ್ಮ ಐತೆ ಅಂತ ಈತ ಹೇಳ್ತಾನ ನೋಡ್ರಿ. ಯಾಕಂತಂದ್ರ ಇಲ್ಲಿ ಕೂಡ ಏನ್ ಹೇಳತ್ತಾರ, ಬುದ್ಧಿ ಕೂಡ ಆತ್ಮ ಆಗಕ್ ಸಾಧ್ಯ ಇಲ್ಲ, ಎಲ್ಲವನ್ನ ಹಿಡ್ಕೊಳ್ತದ, ಇದು ಕೂಡ ತಿಳಿಸ್ಕೊಳತ್ತದ. ಹಂಗಾಗಿ ಬುದ್ಧಿ ಕೂಡ ಆತ್ಮ ಆಗಕ್ ಸಾಧ್ಯ ಇಲ್ಪ ಅಂತ ಈತ ಯಾರು ಹೇಳ್ತಾರ, ಆನಂದಮಯ ಕೋಶವಾದಿ ಹೇಳ್ತಾನೆ ಈತ. ಯಾಕಂದ್ರೆ ಅದು ಹೆಂಗ ಬುದ್ಧಿ ಅದು ಜಾಗ್ರದಲ್ಲಿ ಮಾತ್ರ ಇರ್ತದ ಬುದ್ಧಿ. ಅದು ಅರಿತದೆ ಎಲ್ಲ ನಾನು ನಾನಂತ ಅರಿತದ್ ಬಿಡು ಎಲ್ಲಾ ಕಡೆ. ಈ ಒಬ್ಬೊಬ್ರು ಒಂದೊಂದ್ ಖಂಡನೆ ಮಾಡ್ಕೊಂಡ್ ಬರ್ತಾರೆ. ಇಲ್ಲ, ಬುದ್ಧಿ ಹೆಂಗ ಆತ್ಮ ಆಗ್ತದ, ಅದು ಜಾಗ್ರದಲ್ಲಿ ಮಾತ್ರ ಎಲ್ಲವನ್ನ ಅರಿತದ. ಆದ್ರ ಯಾಕಂದ್ರೆ ಜಾಗ್ರದಲ್ಲಿ ಇರ್ತದ, ಅದು ಅದ್ರ ನಿದ್ರೆಯಲ್ಲಿ ಇರ್ತದನ್ನ ಅಡಗಿ ಬಿಡ್ತದ, ಅದೇನ್ ನಿದ್ರೆ ಒಳಗ ಇರ್ತದ. 2 ಕಾಲದಲ್ಲಿ ನಿದ್ರೆ ಒಳಗ ಹೋಗ್ಬಿಡ್ತದ, ಅದು ಇರೋದೇ ಇಲ್ಲ. ಅದಕ್ಕೆ ಹಂಗ ಆತ್ಮನಕ್ ಸಾಧ್ಯ ಆಗ್ತದ. ಅದ್ರ ಹಂಗ ಬುದ್ಧಿ ಕೂಡ ಅದು 2 ಜಾಗ್ರದಲ್ಲಿ ಮತ್ತೆ ಸ್ವಪ್ನದಲ್ಲಿ ಎರಡು ವ್ಯವಹಾರ, 2 ಅವಸ್ಥೆಯಲ್ಲೇ ವ್ಯವಹಾರ ಮಾಡ್ತದ ಬುದ್ಧಿ. ಆದ್ರ ನಿದ್ರೆ ಒಳಗಿಲ್ಲ ಅದು. ಹಂಗಾಗ್ಬಿಟ್ಟು ಅದು ಆತ್ಮಗಕ್ಕೆ ಹೆಂಗ್ ಸಾಧ್ಯ ಆಗ್ತದಪ್ಪ ಅಂತ ಈತ ಹೇಳ್ತಾನೆ. ಅದರಿಂದ ಬುದ್ಧಿ ಆತ್ಮ ಅಲ್ಪ ಅಂತ ಕೂಡ ಹೇಳ್ತಾನೆ. ಯಾಕಂದ್ರ ನಾನೆಂಬುದೇ ಎಡಬಿಡದೆ ಪರಗನರಿಯುವುದೇ ನಿಜವೋ, ಅದು ಅರಿತದ ಖರೆ, ಆದ್ರ ನಿದ್ರೆ ಒಳಗಿಲ್ಲ. ಜಾಗ್ರ ಸ್ವಪ್ನದಲ್ಲಿ ಅದು ಇರ್ತದ, ಅದ್ರ ನಿದ್ರೆ ಒಳಗಿರಲ್ಲ, ಅದು ಆತ್ಮಗಕ್ಕೆ ಸಾಧ್ಯ ಇಲ್ಪ ಅಂತ ಕೂಡ ಆತ ಹೇಳ್ತಾನೆ. ಮತ್ತೆ ನಾನೆಂಬುದಡಗಿದ ಆನಂದ ನಿಜವೋ ನೋಡ್ರಿ, ಇಲ್ಲಿ ಕೂಡ ಕೆಲವು ವಿಚಾರಗಳನ್ನ ಹೇಳ್ತಾರೆ. ಈ ಬುದ್ಧಿ ಏನಾಗ್ತದ, ನಾನು ಅನ್ನುವಂಥದ್ದು ಅಡಗ್ತದ, ಎಲ್ಲಿ ನಿದ್ರೆ ಒಳಗ ಅಡಗ್ತದ. ಆದ್ರ ಆ ಬುದ್ಧಿ ಅಡಗಿದ ನಂತರ ಏನ್ ಅಲ್ಲಿ ಆನಂದ ತೋರ್ತದ. ಯಾಕಂದ್ರೆ ನಾನು ಅನ್ನುವಂಥದ್ದು ಹೋಗ್ಯದಲ್ಲಿ, ನಾನು ನೋಡಿದೆ, ನಾನ್ ಬಿಟ್ಟು. ಯಾಕಂತಂದ್ರೆ ಅರಿಯುವಂಥದ್ದು ಈ ಬುದ್ಧಿ ಎಲ್ಲವನ್ನ ಅದು ಅರಿತಿರ್ತದ, ತಿಳ್ಕೊತಿರ್ತದಲ್ಲ. ನಾನು ಅನ್ನುವಂಥದ್ದು ನಾನು 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 ಅಂತ ಎಲ್ಲವನ್ನ ತಿಳ್ಕೊತಿರ್ತದ, ನಿಶ್ಚಯ ಮಾಡ್ತಿರ್ತದ. ಇವೆಲ್ಲ ಕೆಲಸ ಬುದ್ಧಿದಿರ್ತದ. ನಿದ್ರೆ ಒಳಗಿರಂಗಿಲ್ಲ, ಬುದ್ಧಿ ಆತ್ಮಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಂತರ ಇನ್ನೇನ್ ಹೇಳ್ತಾರ,
ನಾನೆಂಬುದು ಅಡಗಿದ ಆನಂದ ನಿಜವೋ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಅನ್ನುವಂಥದ್ದಿಲ್ಲ ಅಲ್ಲಿ. ಎಲ್ಲಿ? ನಿದ್ರಿ ಒಳಗೆ. ನಿದ್ರಿ ಒಳಗೆ ನಾನಂಬುದು ಇಲ್ಲ, ಆದ್ರ ಅಲ್ಲಿ ಆನಂದ ಪ್ರಕಟ ಆಗ್ಯಾದ. ಆನಂದ ಕಾಣಕತ್ತದ, ಆನಂದ ಅನುಭವಿಸ್ತಾ ಇದ್ದಾನ. ಅದಕ್ಕ ಅದು ತಾನಾಗಿದ್ದಾನ. ಅದಕ್ಕ ನಿದ್ರೆಯಲ್ಲಿ ಸುಖವಾಗಿದ್ದೆ ಅನ್ನುವಂತ ಒಂದು ನೆನಪು, ಅದು ಅನುಭವ ಆಗುವುದು, ಎಲ್ಲರಿಗೂ ಆಗ್ತದ. ಅದು ರಾತ್ರಿ ಮಲಗಿದಾಗ ನಿದ್ರೆಯ ಆನಂದವನ್ನ ಮುಂಜಾನೆ ಹೇಳ್ತೀವಿ, ಇಲ್ರಿ ನಾವು ಬಹಳ ಚಂದ ಮಲಗಿದ್ದೀವ್ರಿ ಅನ್ನುವಂತ ಒಂದು ಸ್ಮರಣೆ ನಮಗ ಆಗ್ತದ. ಯಾಕಂದ್ರೆ ಅಲ್ಲಿ ಏನೊಂದಿಲ್ಲ, ಯಾವ ವ್ಯವಹಾರಗಳು ಅಲ್ಲಿಲ್ಲ. ಒಂದು ಮನಸ್ಸಿನ ವ್ಯವಹಾರ ಇಲ್ಲ, ಒಂದು ಬುದ್ಧಿ ವ್ಯವಹಾರ ಇಲ್ಲ, ಒಂದು ಚಿತ್ತುವಿನ ವ್ಯವಹಾರ ಇಲ್ಲ, ಯಾವ ವ್ಯವಹಾರ, ಒಂದು ಅಹಂಕಾರದ ವ್ಯವಹಾರ, ಯಾವ ವ್ಯವಹಾರಗಳು ನಿದ್ರೆ ಒಳಗೆ ಇಲ್ಲ. ಅವೆಲ್ಲ ಅಡಗಿರ್ತಾವ. ಅಲ್ಲಿ ಒಂದು ಆನಂದ ಪ್ರಕಟವಾಗಿರ್ತದ. ಅದನ್ನ ಅನುಭವಿಸಿರ್ತೀವಿ, ನಮ್ಗೆ ಅನುಭವಕ್ಕೆ ಬರ್ತದ ಅದು. ಅದಕ್ಕೆ ನಾವು ಮುಂಜಾನೆ ಎದ್ದುಗಳನ್ನೇ ಏನು ನಾವು ವಸ್ತುವನ್ನ ತಿಳಿಲಿಲ್ಲ, ನನಗೇನು ಗೊತ್ತಾಗಿಲ್ಲ, ನೀವೇನು ಮಾತಾಡಿದ್ರೆ ನನ್ಗೆ ಗೊತ್ತಾಗಿಲ್ಲ, ಯಾರು ಕಳ್ರು ಬಂದ್ರು ಗೊತ್ತಾಗಿಲ್ಲ, ಏನು ಗೊತ್ತಾಗಿಲ್ಲ ಅಂತ ಅದನ್ನ ತಿಳಿದು ಹೇಳ್ತಿದ್ದೆ ನೀನು. ಇಲ್ಲಾಂದ್ರೆ ನೀನ್ ಹೇಳಕ ಬರ್ತಿರ್ಲಿಲ್ಲ, ಗೊತ್ತಿಲ್ಲ. ಯಾಕಂದ್ರೆ ನಾನು ಏನು ತಿಳ್ಕೊಂಡಿಲ್ಲ ಅಂತ ನೀನ್ ಹೇಳಕ ಬರ್ತಿರ್ಲಿಲ್ಲ ಅಲ್ಲ. ಅಲ್ಲಿ ಏನಂದ್ರೆ ಏನು ವಸ್ತುಗಳನ್ನ ನಾ ಕಾಣ್ಲಿಲ್ಲ ಅನ್ನುವಂಥದ್ದನ್ನು ಒಂದು, ಅವೆಲ್ಲ ಆನಂದವಾಗಿದ್ದೆ ಅನ್ನುವಂಥದ್ದು ಅನುಭವಿಸಿ ನೀನ್ ಮುಂಚೆನೆ ಹೇಳ್ತೀರಿ, ಸ್ಮರಣೆ ಮಾಡ್ತೀರಿ. ಅದಕ್ಕ ಅದರಿಂದ ನಿದ್ರೆಯಲ್ಲಿ ತೋರುವ ಆನಂದವೇ ಆತ್ಮ ಅಂತ ಈತ ಹೇಳ್ತಾನ. ಯಾಕಂದ್ರೆ ಅಲ್ಲಿ ಏನಿಲ್ಲಲ್ಲ. ಅದಕ್ಕ ಇಲ್ಲಿ ನಾನೆಂಬುದಡಗಿದ ಆನಂದ ನಿಜವು ಅನ್ನುವಂಥ ವಿಚಾರದಲ್ಲಿ ಅಲ್ಲಿ ನಾನು ಅನ್ನುವಂಥದ್ದು ಯಾವುದು ಇಲ್ಲ. ಅದಕ್ಕ ಅಲ್ಲಿ ಆನಂದ ಒಂದು ಪ್ರಕಟ ಆಗ್ಯದ. ಆ ಆನಂದವೇ ಏನಾಗ್ಯದ? ಆತ್ಮ. ಅದೇ ತಾನಾಗಿರುವಂಥದ್ದು ಅಂತ ಆತ ಹೇಳ್ತಾನೆ. ಆನಂದವದು ತೋರ್ಪದು ನೋಡ್ರಿ. ಯಾಕಂತಂದ್ರ ಆನಂದವದು ತೋರ್ಪದು ಏನು ಹಿಡಿದುದು ನಿಜವೋ. ಯಾಕಂತಂದ್ರ ಇಲ್ಲಿ ಏನ್ ಹೇಳ್ತಾರ, ಆನಂದ ಅಲ್ಲಿ ತೋರ್ತಾ ಇದೆ. ಎಲ್ಲಿ? ನಿದ್ರೆ ಒಳಗ. ನಿದ್ರೆ ಒಳಗ ಆನಂದ ತೋರಕತ್ತದ. ಯಾಕಂತಂದ್ರ ಅಲ್ಲಿ ಏನ್ ಹಿಡಿದದ್ದು? ಯಾಕಂದ್ರ ಆನಂದವನ್ನ ಗ್ರಹಿಸಿರುವಂಥದ್ದು ಯಾವುದು? ಅದನ್ನ ವಿಚಾರವನ್ನ ಹೇಳ್ತಾರ ಅವ್ರು. ಯಾಕಂತಂದ್ರ ಇಲ್ಲಿ ಕೂಡ ಆನಂದಮಯ ಕೋಶವಾದಿಗಳಲ್ಲಿ ಈ ಒಂದು 3 ವಿಚಾರಗಳಲ್ಲಿ ಹೇಳ್ತಾರೆ. ಒಬ್ನ ಹೇಳ್ತಾನೆ ಏನಂದ್ರ, ಆನಂದಮಯ ಕೋಶದಲ್ಲಿ ಆನಂದ ಉಂಟು, ಅದನ್ನ ಯಾಕಂದ್ರೆ 2 ರೀತಿಯಿಂದ ಅಲ್ಲಿ ಒಬ್ಬ ಅನುಭವ ಮಾಡುವವ ಒಬ್ಬವ ಅದನ್ನ ಎಲ್ಲಿ ಈ ಖಂಡನೆ ಮಾಡ್ತಾನೆ. ಯಾಕಂದ್ರ ನಿದ್ರೆ ಒಳಗ ಆನಂದ ಅದಂತ ನೀವ್ ಹೇಳಿದ್ರಿ ಖರೆ, ಆದ್ರ ಇದ್ರಲ್ಲೇ ಇರುವಂತವನು ಒಬ್ಬನ ಹೇಳ್ತಾನೆ. ಏನಂದ್ರ ಆನಂದಮಯ ಕೋಶದೊಳಗ ಆನಂದ ಐತಿ ಅಂತ ನೀವ್ ಹೇಳಿದ್ರಿ, ಅದನ್ನ ಅನುಭವ ಮಾಡುವವನೊಬ್ಬವ, ಮತ್ತ ಬೆಳಗ್ಗೆ ಹೇಳುವ ಒಬ್ಬವನಾಗ್ತಾನ. ಅಲ್ಲಿ ಅನುಭವ ಮಾಡಿದ ಮತ್ ಬೆಳಗ್ಗೆ ಮತ್ತ ಇನ್ನೊಬ್ಬ ಹೇಳ್ದ ಅಂತ ಅಂದ್ರೆ ವಿಷಯ ಮತ್ತೆ ವಿಷಯ ಇವೆರಡು ಇರ್ತಾವ. ಅದಕ್ಕ ವಿಷಯ ಯಾಕಂದ್ರೆ ಅಲ್ಲಿ ಅನುಭವಿಸಿದಾನ, ನಂತರ ಮುಂಚೆನೆ ಹೇಳ್ತಾನಂತಾಗ ಅನುಭವ ಮಾಡುವಂತವನೊಬ್ಬ ಹೇಳುವಂತವನೊಬ್ಬವನಾದಂಗ ಆದ್ನಲ್ಲ. ಅದಕ್ಕಾಗಿ ಆ ಆನಂದ ಏನು ಅದ ನಿದ್ರೆ ಒಳಗಿರುವಂತ ಆನಂದ ಏನು ಗೋಚರ ಆಗಕತ್ತದ, ಅದು ಪ್ರಕಟ ಆಗ್ಯದ, ಅದು ಆನಂದ ತಾನಲ್ಲ, ಅದು ಕೂಡ ತಾನಲ್ಲ. ಅದಕ್ಕ ಆನಂದವನ್ನ ಯಾರು ಹೇಳುವಂತ 2 ಅದಾವಲ್ಲಿ, ಅದಕ್ಕೆ ಅದು ತಾನಾಗಂಗಿಲ್ಲ. ಆದ್ರೆ ಆನಂದವನ್ನು ಯಾರು ಅನುಭವ ಮಾಡಿದನ ಆತ ಏನು? ಆತ್ಮ. ಯಾರು ಅನುಭವ ಮಾಡಿದ್ರ ಅಲ್ಲಿ 2 ವಿಷಯಗಳು ಅದಾವ. 2 ವಿಷಯ ಅದರಲ್ಲಿ. ಅದಕ್ಕ ಅದು ಆತ್ಮ ಆಗಕ್ ಸಾಧ್ಯ ಇಲ್ಲ. ಯಾವ ರೀತಿ ಅಂದ್ರೆ ಆನಂದವನ್ನು ಅನುಭವ ಯಾರು ಮಾಡ್ಯಾರ ಅದು ಆತ್ಮ ಅಂತ ಕೂಡ ಈತ ಹೇಳುತ್ತಾನ. ಈ ರೀತಿಯಾಗಿ ನೋಡ್ರಿ. ಮತ್ತ ಇನ್ನೂ ಒಂದು ವಿಚಾರ ಒಳಗೆ ಹೇಳ್ತಾರ ಅವರು, ಆನಂದವೆಂಬುದಡಗಿದ ನಿಲವೇ ನಿಜವೋ ಅನ್ನುವಂತ 4ನೇ ಒಂದು ನುಡಿ ಇದರಲ್ಲಿ ವಾಕ್ಯದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರಂದ್ರ, ಇಲ್ಲಿ ಅದ ಆನಂದ ಹೆಂಗ ಐತಪ್ಪ ಅಂದ್ರ ನಿಜವಾದ ಆನಂದ ಐತೇನಂದ್ರ ಅಲ್ಲ. ಯಾಕಂದ್ರ ಮೇಘದಲ್ಲಿ ಮಿಂಚು ತೋರಿ ಅಡಗಿದಂತೆ ಅವ್ನ ಹೆಂಗದಾವ ಆನಂದಗಳು. ಅಲ್ಲಿ ಆನಂದ ಹೆಂಗ ಐತಿ ಅಂದ್ರ, ಈಗ ಮೇಘದಲ್ಲಿ ಮೇಲೆ ಮೋಡದಲ್ಲಿ ಮಿಂಚು ತೋರಿ ಹಂಗ ಇರ್ತದೇನೋ ಅಂದ್ರ ಅಡಗಿ ಬಿಡ್ತದ. ಅದೇ ರೀತಿ ಕೂಡ ನಿದ್ರೆಯಲ್ಲಿ ತೋರಿದಂತ ಆನಂದ ಮೇಘದಲ್ಲಿ ತೋರಿ ಅಡಗಿದ ಮಿಂಚಿನಂಗ.
ಅದೇ ಸತ್ಯ ಐತನ ಆನಂದದು ನಿಜ ಆನಂದ ಏನು ಅಂದ್ರ ಅದು ಆಗಕ್ ಬರಂಗಿಲ್ಲಪ್ಪ ಅದು. ಯಾಕಂದ್ರ ಅದು ಪ್ರತಿಬಿಂಬ ಆನಂದ ಐತಿ ಅದು. ಯಾಕಂದ್ರ ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬಕ್ಕ ಅದು ಸತ್ಯ ಅನ್ಕೋತೀವಿ ನಾವು. ಅದು ಪ್ರತಿಬಿಂಬ ಆನಂದ ಅದು. ಆದ್ರೆ ಅದಕ್ಕೆ ಬಿಂಬವಾಗಿರುವಂತದ್ದು ಅದು ನಿಜ ಆನಂದನ, ನಿಜವಾದ ಮುಖ ಅದು. ಅದ್ರಂಗ ನಿದ್ರೆ ಎಲ್ಲಿ ತೋರಕತ್ತದ ಅದ? ನಿದ್ರೆ ಎಲ್ಲಿ ತೋರಕತ್ತದ? ಅವಿದ್ಯೆಯ ವೃತ್ತಿಯಲ್ಲಿ. ನಿದ್ರೆ ಎಲ್ಲಿ ತೋರಕತ್ತದ? ನಿದ್ರೆ ಅವಿದ್ಯೆಯ ವೃತ್ತಿಯಲ್ಲಿ. ಯಾಕಂದ್ರೆ ಕಾರಣ ಶರೀರದಲ್ಲಿ ತೋರಕತ್ತದ ಅದು. ಅಲ್ಲಿ ಏನ್ ತೋರಕತ್ತದ? ಅದ್ರಾಗ ಏನ್ ತೋರಕತ್ತದ? ಪ್ರತಿಬಿಂಬ ತೋರಕತ್ತದ. ಪ್ರತಿಬಿಂಬ ಹೆಂಗ್ ತೋರ್ತದ? ಗಿಡಗಳು ಇರ್ತಾವ ನೋಡ್ರಿ, ಎಲಿಗಳು. ಯಾಕಂದ್ರೆ ಸ್ವಲ್ಪ ಸೂಕ್ಷ್ಮ ಅದ, ಬೇಗ ಅರ್ಥ ಆಗತ್ತೆಲ್ಲ, ಆಗ್ತದೆ ಇಲ್ಲ ಅಂತೆಲ್ಲ, ನೀವೆಲ್ಲ ಕೇಳಿದವ್ರಿ. ಬಟ್ ಏನಂದ್ರ ಎಲಿಗಳು ಇರ್ತಾವ, ಮಾವಿನ ಎಲಿಗಳು ಅವೆಲ್ಲ ಇರ್ತಾವ. ಅದ ಆಮೇಲ್ಗಡೆ ಬಿಸಿಲು ಬಿದ್ದಿರ್ತದ ಬಹಳ. ನಾವೆಲ್ಲನೇ ಜಾತ್ರೆಗೆ ಹೋದಾಗ ಇಂಥ ಅನುಭವಗಳು ಬರ್ತಾವ. ಎಲ್ಲಾನು ಹೋದಾಗ ಮಾಡಿದಾಗ ನೆರಳಲ್ಲಿ ಕೂತ್ಕೊಂಡಿರ್ತೀವಿ, ಮ್ಯಾಲ ಬಿಸಿಲು ಇರ್ತದ, ಗಾಳಿ ಹಿಂಗ್ ಬೀಸ್ತಂಗ ಕೆಳಗ್ ಬಿಸಿಲು ಕಾಣ್ತಿರ್ತದ ನೋಡ್ರಿ. ಅದ್ ಗಾಳಿ ಎಲಿಗಳು ಹಿಂಗ್ ಆದಾಗ ಬಿಸಿಲು ಬೀಳ್ತದ. ಆದ್ರೆ ಯಾವತ್ ಹಂಗ ಇರ್ತದನ್ನ. ಯಾವಾಗ ಗಾಳಿ ಬೀಸ್ತಾ ಅವಾಗ ತೋರ್ದಂಗಾಯ್ತು, ಮತ್ ನಿಂತಿತ್ತ ಮುಚ್ಚಿದಂಗಾಯ್ತು, ಕಾಣ್ಲೇ ಇಲ್ಲ. ಆದ್ರೆ ಅದಕ್ಕೆ ಎದ್ರ ಬಿಂಬ ಐತೆ? ಸೂರ್ಯನ ಒಂದು ಪ್ರತಿಬಿಂಬದು ಅವು ಅಷ್ಟೇ ಹೊರತಾಗಿ ಬಿಂಬ ಅಲ್ಲ. ಹಂಗಾಗಿ ಇಲ್ಲಿ ಕೂಡ ಅದು ಎಲ್ಲಿ ನಿದ್ರೆ, ಎಲ್ಲಿ ಇವೆಲ್ಲ ಪ್ರತಿಬಿಂಬ ಎಲ್ಲಿ ತೋರಕತ್ತದಪ್ಪ ಅಂತಂದ್ರ ಅವಿದ್ಯೆ ವೃತ್ತಿಯಲ್ಲಿ ತೋರಕತ್ತದ. ಅಂದ್ರೆ ಅಲ್ಲಿ ಕಾರಣ ಶರೀರ ಅದಲ್ಲ, ಅಲ್ಲಿ ಪ್ರತಿಬಿಂಬ ತೋರಕತ್ತದ. ಆದ್ರೆ ಆನಂದಕ್ಕೆ, ಪ್ರತಿಬಿಂಬ ಆನಂದಕ್ಕೆ ಬಿಂಬ ರೂಪನಾದವನು ತಾನದಾನ. ಹೌದಿಲ್ಲ? ಈ ಆನಂದ ನಮಗೆ, ಅದಕ್ಕೆ ಹೇಳ್ತೀವಿ, ಇವತ್ ನಿದ್ರೆ ಒಳಗೆ ಇರುವಂತ ಎಲ್ಲರ ಆನಂದವನ್ನು ಅನುಭವಿಸ್ತೀವಿ ನಾವು. ಎಲ್ಲರ ನಾವು ಏನ ಪರಬ್ರಹ್ಮ ಸ್ವರೂಪಿಗಳೇ, ಇಲ್ಲ ಅಂತಿಲ್ಲ. ಆದ್ರ ಎಲ್ಲರಿಗೆ ಈ ನಿದ್ದೆ, ಯಾಕಂತಂದ್ರ ಎಷ್ಟು ಬರೇ ಪ್ರತಿಬಿಂಬ ಆನಂದನೇ ಇಷ್ಟು ಶಕ್ತಿ ಕೊಡ್ತದಂದಾಗ ಇನ್ನು ಬಿಂಬ ಆನಂದ ಎಷ್ಟು ಶಕ್ತಿ ಕೊಡೋದು ಬೇಡ? ನಾವು ವಿಚಾರ ಮಾಡ್ಬೇಕಲ್ಲ. ಒಂದ್ ದಿವ್ಸ ಮಲಗಲಿಲ್ಲ ಅಂತಂದ್ರೆ, ಈಗ ಒಬ್ಬನಿಗೆ ಹೇಳ್ದ, ಏನಂದ್ರ, ನೋಡು ಇವತ್ತ ಮಲಗ್ಬೇಡ, ನಿನಗೊಂದು 500 ರೂಪಾಯಿ ಕೊಡ್ತೀನಿಪ್ಪ, ಎದ್ದೇಳು ಅಂತಂದಾತ. ಆಯ್ತು, ಯಾಕೆ ಹಗಲತ್ತೂ ಮಲಗಬಾರ್ದು, ರಾತ್ರಿ ನಾನು 500 ರೂಪಾಯಿ ಎಷ್ಟು ದುಡಿದ್ರು 500 ರೂಪಾಯಿ ಸಿಗಂಗಿಲ್ಲ, ಕೊಡ್ತೀನಿ ಅಂದಾನಲ್ಲ, ನಿದ್ರೆ ಏನ್ ಭಾರಿ ಅಂದಾತ. ಅಂದಾಗ ಆಯ್ತು 500 ರೂಪಾಯಿ ತಗೊಂಡ. ಆಯ್ತು, ಮತ್ತೆ ಬೆಳಗ್ಗೆ ಎದ್ದ, ಮತ್ತೆ ಇವತ್ತನ ಮಲಗ್ ಬಿಡಪ್ಪ, 1000 ರೂಪಾಯಿ ಕೊಡ್ತೀನಿ ಅಂದ. ಏನ್ ಕೆಲಸ ಇಲ್ಲ ಏನಿಲ್ಲ, ಸುಮ್ ಕುಂದ್ರದಲ್ಲಪ್ಪ, ಆಯ್ತು ಅಂತ 1000 ರೂಪಾಯಿ. 3ನೇ ದಿವ್ಸಕ್ಕೂ ಅಂದ, 2000 ರೂಪಾಯಿ ಕೊಡ್ತೀನಿ ಅಂದ, ಅದಕ್ಕೂ ತಗೋ. 4ನೇ ದಿವ್ಸಕ್ಕೆ ಅದು ಬಂದ್ ಬಾಯ್ತು, ಏನ್ ಹೇಳ್ಬೇಡಪ್ಪ, ನನ್ ಕೈಲಾಗಲ್ಲ, ನೀನೆ 1 ಲಕ್ಷ ಕೊಡ್ತೀನಿ ಅಂದ್ರೆ ನನ್ ಕೈಲಾಗಂಗಿಲ್ಲ, ಇದ್ದಿ ಬಿಡೋದಾಗಂಗಿಲ್ಲ ನನಗ ಅಂದ್ಬಿಟ್ಟ. ಅಂದಾಗ ಇಲ್ಲಿ ಅರ್ಥ ಏನು ಅಂದ್ರ, ಯಾವ ಒಂದು ಕೋಟಿ ಗೀಟಿ ಯಾವ ಬೆಲೆ ಕಟ್ಟಕ್ ಆಗದೆ ಇರುವಂತ ನಿದ್ರೆ ಆನಂದ ರೀ. ಲಕ್ಷಾನುಗಟ್ಲೆ ಇವತ್ತು ದುಡಿತಾನ, ಕೋಟಿ ಗಟ್ಲೆ ದುಡಿತಾನ ನೋಡ್ರಿ. ಎಷ್ಟು ಸುಲಭ ಐತಿ ಆನಂದದ್ದು. ಇವತ್ತು ಕೋಟಿ ದುಡ್ಡಿನಾಗ ನಾವ್ ಎಷ್ಟು ದುಡ್ಡು ಸಂಸಾರದಲ್ಲಿ ಮಾಡ್ತೀವಿ, ವ್ಯವಹಾರಗಳನ್ನ ಮಾಡ್ತೀವಿ, ಅದ್ರಲ್ಲಿ ಸುಖ ಐತೇನು ಮಾಡ್ಬಾರ್ದಂತಲ್ಲ, ಮತ್ತೆ ವ್ಯವಹಾರಗಳು ಮಾಡ್ಬಾರ್ದಂತಲ್ಲ, ಮಾಡ್ಬೇಕು. ಆದ್ರೆ ನಾವು ತಿಳ್ಕೊಂಡಿರ್ಬೇಕು ಕೆಲವು ವಿಷಯಗಳನ್ನ. ಇದ್ರಾಗ ಆನಂದ ಐತೇನೋ, ಅಷ್ಟು ದುಡ್ಡು ಗಳಿಸಿದ್ರೆ ಆನಂದ ಐತೇನೋ, ಇಷ್ಟು ದುಡ್ಡು ಗಳಿಸಿದ್ರೆ ಐತೇನೋ, ಆನಂದ ಐತೇನೋ ಅಂತ ಹೇಳ್ತಾನ. ಆನಂದ ಎಲ್ಲಿ ಐತೆ? ನಿನ್ನೊಳಗ ಐತೆ. ಹೆಂಗಂದ್ರೆ ಬೆಳಗ್ಗೆಯಿಂದ ಸಂಜೆ ತನ 1 ಕೋಟಿ ಗಟ್ಲೆ ವ್ಯವಹಾರ, 1 ಲಕ್ಷಾನ್ಗಟ್ಲೆ ವ್ಯವಹಾರ ಮಾಡಾಕತ್ತಿರ್ತಾನ. ರಾತ್ರಿ 9 ಆಯ್ತು ಅಂದಾಗ 10ಕ್ಕೆ ಮೊದಲು ಯಾರ ಬರ್ಲಿ, ಮೊದ್ಲು ಬಾಗ್ಲಿ ಹಾಕ್ರಿ ಅಂತಾನ. ಯಾಕಂದ್ರೆ ಕೋಟಿ ಗಟ್ಲೆ ದುಡ್ಡಿನಾಗೆ ಅಷ್ಟು ಆನಂದ ಇತ್ತು ಅಂತಂದಾಗ ಬೆಳತನ ಅದು ವ್ಯಾಪಾರ ಮಾಡ್ಬೋದಾಯ್ತು, ಮಲಗಬಾರ್ದಾಗಿತ್ತು. ಅಲ್ಲಿ ತನ ಬೇಕಾದಷ್ಟು ದುಡ್ಡು ಪೆಟ್ಟಿಗೆ ಒಳಗ್ ತುಂಬ್ಕೊಂಡಿರ್ತಾನ, ಆದ್ರೂ ಸುಸ್ತು ಹೊಡೆದ್ ಬಿಡ್ತಾನ. ಯಾವಾಗ 9 ಹತ್ತಿರ್ತಾನ, ಸುಸ್ತು ಹೊಡಿತಾನ. ಮೊದಲ್ ಮನಿಗ್ ಹೋಗ್ಬೇಕ್ರಿ, ರೆಸ್ಟ್ ತಗೊಳ್ಬೇಕಂತಾನ. ಬಂದ್ ತಿಂತಾನ, ಮಲಿಗ್ ಬಿಟ್ಟ ಮುಂಜಾನೆ ಎದ್ದೇಳ್ತಾನ. ಏನ್ ಸುಸ್ತಾಗಿತ್ರಿ ರಾತ್ರಿ, ಎಷ್ಟು ಚಂದ ಮಲಿಗ್ ಬಿಟ್ಟೆ, ಹೆಂಗ ಈಗ ಚಂದ ಆಯ್ತು ನೋಡ್ರಪ್ಪ, ಚಂದ ನಿದ್ದೆ ಆಯ್ತು, ಬಹಳ ಆನಂದ ಆಯ್ತು ಅಂತ ಹೇಳ್ತಾನ. ಅಂದ್ರ ನಿದ್ದೆ ಇರ್ಲಿಲ್ಲ ಅಂದ್ರೆ ಮನುಷ್ಯನಿಗೆ, ನಿದ್ರೆ ಆನಂದ ಇರ್ಲಿಲ್ಲ ಅಂದ್ರೆ ಮನುಷ್ಯ ಇವತ್ತು ಜೀವನ ಮಾಡಕ್ ಆಗ್ತಿರ್ಲಿಲ್ಲ. ಎಷ್ಟೇ ಕೆಲಸ ಮಾಡ್ಲಿ, ವ್ಯವಹಾರ ಮಾಡ್ಲಿ, ಏನೇ ಮಾಡ್ಲಿ, 1 ತಾಸು ಮಲಿಗೆ ಎದ್ದಾಗ ಶರೀರ ಒಂದ್ ಸದೃಢ ಆಗ್ತದ, ಒಂದ್ ಸ್ವಲ್ಪ ಶಕ್ತಿ ಬಂದಂಗ ಆಗ್ತದೆ, ಅಷ್ಟು ತಾಕತ್ತು ಕೊಡ್ತದ. ಯಾವುದು? ಈ ನಿದ್ದೆ ಅನ್ನುವಂಥದ್ದು. ನಿದ್ದೆ ಅನ್ನುವಂಥದ್ದು ಎಂತಂದ್ರೆ ಅದು ಬ್ರಹ್ಮಾನಂದ. ಅದು ಆನಂದ, ಬರೇ ಪ್ರತಿಬಿಂಬ ಆನಂದನೇ ನಮ್ಗೆ ಇಷ್ಟು ಶಕ್ತಿ ಕೊಡ್ತದ. ಶಕ್ತಿ ಕೊಡ್ತದಂದ್ರ ಇನ್ನ ಬಿಂಬ ಆನಂದ ಎಷ್ಟು ಶಕ್ತಿ ಕೊಡ್ಬೋದ್ರಿ?
ಹ ಅದನ್ನ ಪಡ್ಕೊಂಡ್ರಂತ ನೀನ್ ನಿದ್ದೆ ಮಾಡದ ಮಾಡು, ಬಿಡಾರ ಬಿಡು, ನೀನ್ ಇದ್ದಂಗ ಇರ್ತೀವಿ. ಆ ಒಂದು ಬಿಂಬ ಅನ್ನೋದ್ ಕಂಡು ಬಿಟ್ರ ನೀನೇನ್ ಹಂಗ ಇರ್ಬೇಕು, ಏನು ಲೆಕ್ಕನೇ ಇಲ್ಲ. ಅದಕ್ಕ ಇಲ್ಲಿ ಕೂಡ ಅವ್ರು ಹೇಳ್ತಾರೆ ಯಾವ್ದಂದ್ರ ಈ ಪ್ರತಿಬಿಂಬ ಆನಂದ, ಪ್ರತಿಬಿಂಬ ಆನಂದಕ್ಕ ಏನಾಗ್ಯದ, ಬಿಂಬ ರೂಪ ಆಗಿರುವನು ತಾನಾಗಿದ್ದಾನ. ಅದರಿಂದ ಆನಂದಮಯ ಕೋಶಕ್ಕೆ ವಿಲಕ್ಷಣನಾಗಿರುವಂತನು, ಇದಕ್ಕೆ ವಿಲಕ್ಷಣನಾಗಿರುವಂತ ಸಾಕ್ಷಿ ಸ್ವರೂಪನೇ ತಾನಾಗಿದ್ದಾನಂತ ಮತ್ತೊಬ್ಬ ಹೇಳಕತ್ತಾನೆ. ನಿದ್ರೆ ಒಳಗಿರುವಂತದ್ದು ಎಂತದ್ರಿ ಅದು? ಅದು ಪ್ರತಿಬಿಂಬ ಆನಂದ ಐತಿ ಅದು, ಅದಕ್ಕೆ ಬಿಂಬ ಆನಂದ ಬೇರೆ ಐತಿ ಅದು. ಅದಕ್ಕ ಈ ಏನು ಆನಂದ, ಪ್ರತಿಬಿಂಬ ಆನಂದಕ್ಕೆ ವಿಲಕ್ಷಣನಾಗಿರುವಂತ ಒಂದು ಸಾಕ್ಷಿ ಸ್ವರೂಪ ತಾನದನ, ಆ ಬಿಂಬ ಸ್ವರೂಪ ತಾನದನ, ಅದು ಆತ್ಮ ನೋಡುವಂತ ಈತ ಹೇಳ್ತಾನ. ಅದು ನಿದ್ರೆ ಒಳಗೆ ತೋರುವಂತ ಆನಂದ ಅದು ಅಲ್ಪ ಅಂತ ಕೂಡ ಹೇಳ್ತಾನ. ಈ ರೀತಿಯಾಗಿ ಇಲ್ಲಿ ಏನ್ ಹೇಳಿದ್ರು ಅಂದ್ರ ಪದಾರ್ಥದ ವಿಷಯಗಳನ್ನ ಹೇಳಿದ್ರು ಅವರು. ಪದಾರ್ಥದ್ದು ಯಾವುದು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಇವು ಯಾವ ನೀನ ಅಲ್ಲ ಅಂತ ವಿಚಾರಗಳನ್ನ ಹೇಳಿದ್ರು. ಈಗ ಮುಂದಿನ ವಿಚಾರ 3ನೇ ನುಡಿಯಲ್ಲಿ ಏನ್ ಹೇಳ್ತಾರ? ಈಗ ತತ್ ಪದಾರ್ಥದ ರೂಪವಾದಂತದ್ರಲ್ಲಿ ನೀ ಯಾವ್ದಕ್ಕ ಆತ್ಮ ಅಂತ ಹೇಳಕತ್ತಿ? ನೀನು ಸಗುಣಕ್ಕೆ ಹೇಳಕತ್ತಿದೋ, ನಿರ್ಗುಣಕ್ಕೆ ಹೇಳಕತ್ತಿದೋ, ಸಗುಣ ನಿರ್ಗುಣಕ್ಕೆ ಹೇಳಕತ್ತೀಯೋ, ಯಾವ್ದಕ್ಕ ನಿನ್ನ ಆತ್ಮ ಅಂತ ಹೇಳ್ತೀಯಪ್ಪ? ನೀನ್ ತಿಳಿಸು, ಈ ವಿಷಯದಲ್ಲಿ ನೀನೇನ್ ತಿಳ್ಕೊಂಡಿದಿ ತಿಳಿಸು ಅಂತ ಹೇಳಿ ತತ್ ಪದಾರ್ಥದ ರೂಪ ಆದಂತ ಪರಮಾತ್ಮನ ಬಗ್ಗೆ ಆ ವಿಚಾರವನ್ನ, ಪರಮಾತ್ಮ ಸ್ವರೂಪದ ಬಗ್ಗೆ ಕೆಲವು ವಿಚಾರಗಳನ್ನ ಕೇಳ್ತಾನ. ಅದಕ್ಕೆ ಉತ್ತರ ನೋಡೋಣ, ನಾಳೆ ನೋಡೋಣ. ನಾಳೆ ವಿಷಯದಲ್ಲಿ ಯಾವ ರೀತಿಯಿಂದ ಆ ಒಂದು ತತ್ ಪದದ ಬಗ್ಗೆ ಅವರು ವಿಷಯಗಳನ್ನ ಹೇಳ್ಕೊಂಡ್ ಬರ್ತಾರ, ಯಾವುದಲ್ಲಿ ಆತ್ಮ ಆದ, ಪರಮಾತ್ಮ ಅದನ್ನ ಪರಮಾತ್ಮ ಅನ್ನುವಂಥದ್ದು ಯಾವ್ದ್ರಲ್ಲಿ ಐತೆ ಅನ್ನುವಂಥದ್ದು ನಾವು ನಾಳೆ ನೋಡೋಣ. ಒಂದೆರಡು ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.